ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಈಗ ಕೇಳಿ ಸ್ವಚ್ಛೋತ್ಸವ ನಿತ್ಯೋತ್ಸವ ಮಾತುಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಸರಣಿ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಚರ್ಚಿಸಿದ್ದೇವೆ. ಅದು ಶುದ್ಧ ಕುಡಿಯುವ ನೀರಿನ ವಿಚಾರದಿಂದ ತೊಡಗಿ ಜಲ ಕೊಯ್ಲು, ನೀರಿನ ಮಿತ ಬಳಕೆ, ಶೌಚಾಲಯಗಳ ಸೂಕ್ತ ನಿರ್ವಹಣೆ ಹೀಗೆ ಮುಂದುವರಿದು ತ್ಯಾಜ್ಯ ವಿಲೇವಾರಿವರೆಗೂ ವಿಸ್ತರಿಸಿದೆ. ಉಡುಪಿ ಜಿಲ್ಲೆ ಬಯಲು ಬಹಿರ್ದೆಸೆ ಮುಕ್ತ ಎಂಬುದಾಗಿ ಈಗಾಗಲೇ ಗುರುತಿಸಲ್ಪಟ್ಟಿದೆ. ಇದೀಗ ಕಸದ ವೈಜ್ಞಾನಿಕ ನಿರ್ವಹಣೆಯ ಯೋಜನೆ ರೂಪುಗೊಂಡಿದೆ. ಹಂತ ಹಂತವಾಗಿ ಕಾರ್ಯರೂಪಕ್ಕೆ ಬರ್ತಾ ಇದೆ. ಮನೆ ಮನೆಗೆ ಗಂಗೆ ಜಲಜೀವನ್ ಮಿಷನ್ ಅಡಿ ಪ್ರತಿಯೊಬ್ಬರಿಗೂ ಪ್ರತಿದಿನ 55 ಲೀಟರ್ ನೀರು ಪೂರೈಕೆಯಾಗುವತ್ತ ಕ್ರಮ ಕೈಗೊಳ್ಳಲಾಗುತ್ತಿದೆ. ಅಂಗನವಾಡಿ ಶಾಲೆಗಳಲ್ಲಿ ಶೌಚಾಲಯದ ಸಮರ್ಪಕ ನಿರ್ವಹಣೆಗಾಗಿ ಅಗತ್ಯ ಇರುವಂತಹ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಶೌಚಾಲಯ ನಿರ್ಮಾಣದಲ್ಲೂ 2 ಗುಂಡಿ ಮಾದರಿಯ ಶೌಚಾಲಯದ ರಚನೆಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ. ಜನರಲ್ಲಿ ಸ್ವಚ್ಛತೆ ಹಾಗೂ ಶುದ್ಧ ಕುಡಿಯುವ ನೀರಿನ ಬಳಕೆಯ ವಿಚಾರವಾಗಿ ಅರಿವು ಮೂಡಿಸುವುದು ಮಾತ್ರವಲ್ಲ, ಆರ್ಥಿಕವಾಗಿ ಹಿಂದುಳಿದವರಿಗೆ ನರೇಗಾ ಯೋಜನೆಯ ನೆರವನ್ನು ನೀಡಲಾಗುತ್ತಿದೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಹಾಗೂ ಜಲಜೀವನ್ ಮಿಷನ್ ಯೋಜನೆ ಈ ನಿಟ್ಟಿನಲ್ಲಿ ಸ್ಥಳೀಯ ಆಡಳಿತದೊಂದಿಗೆ ಕಾರ್ಯಪ್ರವೃತ್ತವಾಗಿದೆ. ಮನೆ ಮಟ್ಟದಲ್ಲೇ ತ್ಯಾಜ್ಯ ನಿರ್ವಹಣೆಯಲ್ಲಿ ಶೌಚಾಲಯ, ಬಚ್ಚಲುಗುಂಡಿ, ಕಾಂಪೋಸ್ಟ್ ತಯಾರಿಕೆ, ಹಿತ್ತಲಲ್ಲೇ ಹಣ್ಣು ತರಕಾರಿ ಗಿಡಗಳ ಪೋಷಣೆ ಹೀಗೆ ಅನೇಕ ದಾರಿಗಳನ್ನು ನಾವು ಕಂಡುಕೊಳ್ಳಬಹುದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಜನರು ವಾಸಿಸುವ ಕಾಲೋನಿಗಳಲ್ಲಿ ವಿಶೇಷವಾಗಿ ನೆರವು ನೀಡಿ ಅಲ್ಲಿಯ ಒಟ್ಟು ಪರಿಸರದ ಸ್ವಚ್ಛತೆ ಹೆಚ್ಚಿಸಲು ಆದ್ಯತೆ ನೀಡಲಾಗುತ್ತದೆ. ಹೊಸಂಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪೇರಿ ಎಂಬಲ್ಲಿ ಕಾಲೋನಿ ಇದೆ. ನನ್ನ ಮನೆ ಸ್ವಚ್ಛ ಮನೆ, ನನ್ನ ಕಾಲೋನಿ ಸ್ವಚ್ಛ ಕಾಲೋನಿ ಎಂಬ ಧ್ಯೇಯವನ್ನಿರಿಸಿ ಇಲ್ಲಿ ಅಭಿಯಾನವೊಂದನ್ನು ಕೈಗೊಳ್ಳಲಾಯಿತು. ಗ್ರಾಮ ಪಂಚಾಯತಿನ ಈ ಹಿಂದಿನ ಸದಸ್ಯ ಹರಿಪ್ರಸಾದ್ ಈ ಅಭಿಯಾನದ ಚಿತ್ರಣ ನಮಗೆ ನೀಡಿದರು. ಇಲ್ಲಿ ಸ್ವಚ್ಛತೆಯೊಂದಿಗೆ ಈ ಕುಟುಂಬಗಳ ಮಕ್ಕಳ ಶಿಕ್ಷಣ, ಆರೋಗ್ಯ, ಅವರ ಆರ್ಥಿಕ ಅಭಿವೃದ್ಧಿಗಾಗಿ ಹಣ್ಣು ಹಂಪಲಿನ ಗಿಡಗಳನ್ನು ಬೆಳೆಸುವಂಥದ್ದು, ಮನೆ ಮನೆಗೆ ಕುಡಿಯುವ ನೀರಿನ ಸೌಲಭ್ಯ ಹೀಗೆ ಎಲ್ಲ ವಿಚಾರಗಳ ಬಗೆಗೂ ಯೋಚಿಸಿ ಯೋಜನೆ ರೂಪಿಸಲಾಯಿತು. ಈ ಎಲ್ಲ ಕೆಲಸಗಳ ನಿರ್ವಹಣೆಗಾಗಿ ಅದೇ ಕುಟುಂಬಗಳ ಸದಸ್ಯರನ್ನೇ ನೇಮಿಸಲಾಯಿತು. ಅಭಿಯಾನದ ಮೂಲ ಉದ್ದೇಶವೇ ಮನೆ ಮನ ಸ್ವಚ್ಛತೆ ಎಂಬುದಾಗಿ ಹರಿಪ್ರಸಾದ್ ಅವರು ಹೇಳುತ್ತಾರೆ. ನನ್ನ ಮನೆ ಸ್ವಚ್ಛ ಮನೆ, ನನ್ನ ಕಾಲೋನಿ ಸ್ವಚ್ಛ ಕಾಲೋನಿ ಎನ್ನುವ ಈ ಒಂದು ಯೋಜನೆಯ ಉದ್ದೇಶ ಮುಖ್ಯವಾಗಿ ಈ ಒಂದು ಪೇರಿ ಪರಿಶಿಷ್ಟ ಜಾತಿ ಕಾಲೋನಿ, ಇದು ಹೊಸಂಗಡಿ ಗ್ರಾಮ ಪಂಚಾಯತ್ನ ಇದೆ. ಇಲ್ಲಿ ಸುಮಾರು ಒಂದು 18 ಕುಟುಂಬಗಳು ವಾಸವಿದೆ. ಸುಮಾರು 95-100ರಷ್ಟು ಜನಸಂಖ್ಯೆ ಇರುವಂಥ ಈ ಒಂದು ಕಾಲೋನಿಯಲ್ಲಿ ಜನರು ಈ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಅವರು ಸ್ವಾವಲಂಬಿಗಳಾಗಬೇಕು, ಸ್ವಚ್ಛ ಕಾಲೋನಿ ಆಗಬೇಕು, ಅವರು ಈ ಸಮಾಜಮುಖಿಯಾಗಿ ಎಲ್ಲರೊಂದಿಗೆ ಬೆರೆಯಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ಇದರ ಮೂಲ ಉದ್ದೇಶ ಏನಂದರೆ ಅವರ ಮನ ಸ್ವಚ್ಛತೆ, ಮುಖ್ಯವಾಗಿ ಮನೆಯಲ್ಲಿ ಸ್ವಚ್ಛತೆಯನ್ನು ಇಟ್ಟುಕೊಳ್ಳುವುದರೊಟ್ಟಿಗೆ ಅವರ ಮನವನ್ನು ಕೂಡ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಯಾಕಂತ ಹೇಳಿದರೆ ಇಲ್ಲಿ ಎಲ್ಲ ನೆರೆಕರೆ ಮನೆಗಳಿರುವುದು, ಅವರು ಅನ್ಯೋನ್ಯತೆಯಿಂದ ಬಾಳಬೇಕು, ಅವರ ಅಂತರಂಗ ಕೂಡ ಬಹಿರಂಗ ಶುದ್ಧದೊಂದಿಗೆ ಅಂತರಂಗ ಕೂಡ ಅವರ ಶುದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಅದರ ಒಟ್ಟಿಗೆ ಹಸಿ ತ್ಯಾಜ್ಯ ಮತ್ತು ಒಣ ತ್ಯಾಜ್ಯಗಳನ್ನು ಬೇರೆ ಬೇರೆ ವಿಂಗಡಿಸುವಂಥದ್ದು, ಮುಂದಿನ ದಿವಸಗಳಲ್ಲಿ ಅವರಿಗೆ ಪೌಷ್ಟಿಕಾಂಶಯುಕ್ತವಾದ ಹಣ್ಣು ಗಿಡಗಳ ರಚನೆಯ ಬಗ್ಗೆ ಮಾಹಿತಿ ಕೊಡುವಂಥದ್ದನ್ನು ಬೆಳೆಸುವ ಬಗ್ಗೆ ಅವರಿಗೆ ಇದು ಮಾಡುವಂಥದ್ದು, ಉದ್ಯೋಗ ಖಾತರಿಯ ಗುಂಪುಗಳನ್ನು ರಚಿಸುವಂಥದ್ದು,
ಅದರ ಒಟ್ಟಿಗೆ ತರಕಾರಿ ಗಿಡಗಳನ್ನು ಮಾಡುವಂಥದ್ದು. ಈ ಥರ ಅಲ್ಲದೆ ಅವರ ಶುದ್ಧ ಕುಡಿಯುವ ನೀರಿನ ಬಗ್ಗೆ ಅರಿವು ಮೂಡಿಸುವಂಥದ್ದು, ಅವರ ಆರೋಗ್ಯದ ಬಗ್ಗೆ ನಿಗಾ ವಹಿಸುವಂಥದ್ದು, ಹೀಗೆ ಎಲ್ಲ ಥರದ ಒಂದು ಯೋಜನೆಗಳನ್ನು ರೂಪಿಸಿದಾಗ ಈ ಒಂದು ಕಾಲೋನಿ ಸ್ವಚ್ಛ ಸಮೃದ್ಧ ಆಗ್ತದೆ. ಇದನ್ನು ನೋಡಿ ಇದು ಮಾದರಿಯಾಗಿ ಇನ್ನಷ್ಟು ಗ್ರಾಮಗಳು ಕಾಲೋನಿಗಳಾಗಿ ಮನೆಗಳಾಗಿ ನಮ್ಮ ಗ್ರಾಮವೇ ಸ್ವಚ್ಛ ಆಗಬೇಕು, ನಮ್ಮ ಗ್ರಾಮ ಇನ್ನೊಂದು ಗ್ರಾಮಕ್ಕೆ ಮಾದರಿ ಆಗಬೇಕು ಅನ್ನುವುದೇ ಇದರ ಮೂಲ ಉದ್ದೇಶ. ಈ ಮೊದಲು ಕೂಡ ಈ ಮನೆಗೆ ಎಲ್ಲ ಮನೆಗಳು ಕೂಡ ಒಂದು ಶೌಚಾಲಯ ಇರಲಿಲ್ಲ. ಸುಮಾರು 90% ಮನೆಗಳಿಗೆ ಶೌಚಾಲಯ ಇರಲಿಲ್ಲ. ಇಲ್ಲಿ ಕೆಲವು ಮನೆಗಳಿಗೆ ಮನಸ್ತಾಪ ಇತ್ತು. ನಾವು ಏನು ಮಾಡಿದ್ದೇವೆ ಅಂದರೆ, ಒಂದು ಯಾವುದು ಮನಸ್ತಾಪ ಇದೆ ಮನೆ, ಅವರನ್ನು ಇನ್ನೊಂದು ಮನೆಗೆ ಅವರನ್ನೇ ನಾವು ಬದಲಾವಣೆ ಮಾಡಿ ಅವರನ್ನು ನಾವು ಒಂದು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಈಗ ಅವರು ತುಂಬ ಅನ್ಯೋನ್ಯತೆಯಿಂದ ಇದ್ದಾರೆ. ಎಲ್ಲ ಮನೆಗೆ ಕೂಡ ಶೌಚಾಲಯ ಆಗಿದೆ. ಮಾದರಿ ಮನೆ ಸುಸ್ಥಿರ ಸ್ವಾವಲಂಬಿ ಸಮುದಾಯ ಯೋಜನೆ ಅನ್ನುವಂಥ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಇದರಲ್ಲಿ ಸುಮಾರು 12 ಅಂಶಗಳಿವೆ. ಅಂದರೆ ಸ್ವಚ್ಛ ಮನೆ, ತ್ಯಾಜ್ಯ ವಸ್ತು ನಿಯಂತ್ರಿತ ಮನೆ, ಮತ್ತು ಸಾಕ್ಷರ ಮನೆ, ಮತ್ತು ಬೇಬಾಕಿ ಮನೆ, ಮತ್ತು ಇದು ಪತ್ರಿಕೆ ಓದುವ ಕುಟುಂಬ, ಆರೋಗ್ಯ ಕಾರ್ಡು ಹೊಂದಿರುವ ಕುಟುಂಬ, ಜೀವ ವಿಮಾ ಸೌಲಭ್ಯ ಹೊಂದಿರುವ ಕುಟುಂಬ. ಈ ಥರ 12 ಅಂಶಗಳನ್ನು, ಈ ಥರ ಬೇರೆ ಬೇರೆಯಾಗಿರುವಂಥ 12 ಅಂಶಗಳನ್ನು ರೂಪಿಸಿಕೊಂಡು ಅದನ್ನು ಈ ನಮ್ಮ ಈ ಸ್ವಚ್ಛ ಕಾಲೋನಿಯೊಟ್ಟಿಗೆ ಅದನ್ನು ಜೋಡಿಸ್ತೇವೆ. ಆವಾಗ ಅವರ ನಿಜವಾದ ಏನು ತಮ್ಮ ಹಕ್ಕುಗಳೇನಿದೆ ಅದನ್ನು ನಾವು ಮಾಡಲೇಬೇಕೆನ್ನುವಂಥ ಇದಿದೆ. ಅದಕ್ಕೆ ನಾವು ಅವರಿಗೆ ಸಪೋರ್ಟ್ ಆಗಿ ನಾವು ನಿಲ್ತೇವೆ. ಅಲ್ಲದೆ ಸರ್ಕಾರದಿಂದ ಏನೆಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಅವರಿಗೆ ಏನೆಲ್ಲ ಸವಲತ್ತು ಸಿಗ್ತದೆ ಅದನ್ನೆಲ್ಲ ನಾವು ಅವರೊಟ್ಟಿಗೆ ಇದ್ದು ಅವರಿಗೆ ಮಾಹಿತಿ ನೀಡುವಂಥ ಕಾರ್ಯಕ್ರಮಗಳನ್ನು ನಾವು ನೋಡ್ತೇವೆ. ಅಲ್ಲದೆ ಅವರನ್ನು ಸಮಾಜ ಮುಖಿಯಾಗಿ ಎಲ್ಲರೊಟ್ಟಿಗೆ ಬೆರೆಯುವ ಹಾಗೆ, ಅವರನ್ನು ಯಾರೂ ಕೂಡ ಕಡೆಗಣಿಸದಂತೆ, ಅವರನ್ನು ಸಮಾಜದಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಧ್ಯೇಯವಾಕ್ಯದೊಂದಿಗೆ ನಾವು ಅವರನ್ನು ಇನ್ನಷ್ಟು ಅವರಿಗೆ ನಾಯಕತ್ವ ಶಿಬಿರವನ್ನು ಮುಂದಕ್ಕೆ ನಾವು ಕೊಡಲಿಕ್ಕೂ ಕೂಡ ನಾವು ಯೋಜನೆಗಳನ್ನು ರೂಪಿಸ್ತಾ ಇದ್ದೇವೆ. ಎಲ್ಲ ಜನರ ಆರೋಗ್ಯ ತಪಾಸಣೆ, ಮುಖ್ಯವಾಗಿ ರಕ್ತಹೀನತೆಯ ಕೊರತೆಯ ಬಗ್ಗೆ ಹಿಮೋಗ್ಲೋಬಿನ್ ಟೆಸ್ಟಿಂಗ್ ಅದನ್ನು ನಾವು ಕೂಡಲೇ ಮಾಡ್ತಾ ಇದ್ದೇವೆ. ಗ್ರೂಪಿಂಗ್ ಟೆಸ್ಟನ್ನು ಮಾಡ್ತಾ ಇದ್ದೇವೆ, ಮಾಡಿಸಲಿಕ್ಕೆ ನಾವು ಯೋಜನೆ ರೂಪಿಸ್ತಾ ಇದ್ದೇವೆ. ಅಲ್ಲದೆ ಕಣ್ಣಿನ ತಪಾಸಣಾ ಶಿಬಿರಗಳನ್ನು ನಾವು ಮಾಡ್ತೇವೆ. ಮತ್ತು ಎಲ್ಲ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ನಾವು ಡಾಕ್ಟ್ರನ್ನು ಕರೆಸಿ ಇಲ್ಲಿ ಮಾಡುವಂಥ ವ್ಯವಸ್ಥೆಗಳನ್ನು ನಾವು ಮುಂದಿನ ದಿವಸಗಳಲ್ಲಿ ಕಾರ್ಯಯೋಜನೆಗಳನ್ನು ರೂಪಿಸ್ತಾ ಇದ್ದೇವೆ. ತುಂಬ ಬಡವರು ಇಲ್ಲಿನ ಶಿಕ್ಷಣದಿಂದ ತುಂಬ 7th 10th ಈಗ ಕೆಲವರು ಹೋಗ್ತಾ ಇದ್ದಾರಷ್ಟೇ. ತುಂಬ ಎಜುಕೇಷನ್ ಮಾಡಲಿಕ್ಕೆ ತುಂಬ ದುಡಿಮೆಯಿಂದಲೇ ಅವರಿಗೆ ಹೋಗಬೇಕು. ಈಗ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಅಣಿ ಮಾಡ್ತಾ ಇದ್ದಾರೆ. ನಾವು ಮುಂದಿನ ದಿವಸಗಳಲ್ಲಿ ಅವರಿಗೆ ಬೇಕಾದಂಥ ಇಲ್ಲಿ ಒಂದು ವಿದ್ಯಾಭ್ಯಾಸ ಇರುವವರನ್ನು ನಾವು ಆಳ್ವಾಸ್ ಅವರನ್ನು ಕೂಡ ಮೀಟ್ ಮಾಡಿದ್ದೇವೆ. ಕೆಲವು ಅವರಿಗೆ ಇಂಗ್ಲೀಷ್, ಮ್ಯಾಥ್ಸ್ ಮುಂತಾದ ಕೆಲವು ಕಷ್ಟ ಆಗ್ತದೆ ಸಬ್ಜೆಕ್ಟ್ಸನ್ನು, ಅದನ್ನು ಇಲ್ಲಿ ಟ್ಯೂಷನ್ ಕ್ಲಾಸ್ನಾಗಿ ಸಂಡೇ ನಾವು ಮಾಡುವಂಥ ವ್ಯವಸ್ಥೆಗಳನ್ನು ನಾವು ಮುಂದಿನ ದಿವಸಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ಮನೆಯವರು ಒಂದು 18 ಮನೆಯವರು ಏನು ಕೆಲಸ ಮಾಡ್ತಾ ಇದ್ದಾರೆ, ಅವರಿಂದ ನಾವು 20 ರೂಪಾಯಿಯಾಗಿ ವಾರಕ್ಕೆ ಕಲೆಕ್ಟ್ ಮಾಡಿ, ಅದು ಸ್ವಸಹಾಯ ಅಲ್ಲ, ಅದೊಂದು ತುರ್ತು ನಿಧಿಯಾಗಿ ಅವರನ್ನು ಬಳಕೆ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಆರೋಗ್ಯ, ತುರ್ತು ಆಗಿ ಆರೋಗ್ಯಕ್ಕೆ ಯಾರಾಗ ಆಕಸ್ಮಿಕವಾಗಿ ಸಂಭವಿಸಿದರೆ ಕೂಡಲೇ ಆ ಹಣದಿಂದ ನಾವೀಗ ಈ ಕಾಲೋನಿ ಅಭಿವೃದ್ಧಿ ಸಮಿತಿಯಲ್ಲಿ ಅಧ್ಯಕ್ಷ, ಕಾರ್ಯದರ್ಶಿ ಮತ್ತು ಕೋಶಾಧಿಕಾರಿ ಅನ್ನುವಂಥ ಮತ್ತೆ ಎಲ್ಲರೂ ಸದಸ್ಯರು, ಮುಖ್ಯವಾಗಿ ಎಲ್ಲ ಯುವಕರೇ ಪ್ರತಿಯೊಂದು ಮನೆಯಿಂದ ಅವರನ್ನು ರೂಪಿಸಿ ಒಂದು ಸಮಿತಿಯನ್ನು ರಚಿಸಿದ್ದೇವೆ. ಅವರೇ ಇರ್ತಾರೆ. ಅದರಲ್ಲಿ ಕೇವಲ ಒಬ್ಬ ಅಧ್ಯಕ್ಷ, ಕಾರ್ಯದರ್ಶಿ ಮತ್ತು ಇವರು. ಹಾಗೆ ಏನಾದರೂ ಈ ಕಾಲೋನಿಯ ಒಳಗಡೆ ಯಾರಿಗಾದರೂ ಅನಾರೋಗ್ಯ ಆಕಸ್ಮಿಕವಾಗಿ ಆದರೆ ಕೂಡಲೇ ಎಮರ್ಜೆನ್ಸಿಯಾಗಿ ಅವರಿಗೆ ಹಣವನ್ನು ಕೊಡುವಂಥ, ಚಿಕ್ಕ ಹಣವನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದು ಕೇವಲ ಉಳಿತಾಯ ಮಾಡಿ ಅದನ್ನು ತುರ್ತು ಆಗಿ ಎಲ್ಲರೂ ಕೂಡಿಟ್ಟ ಹಣವನ್ನು ಕೊಡುವಂಥ ವ್ಯವಸ್ಥೆ. ಈ ಊರಿನ ಹೆಚ್ಚಿನವರು ಕೂಲಿ ಮಾಡಿ ಜೀವನ ನಡೆಸುವವರು. 23 ಕುಟುಂಬಗಳ ಪೈಕಿ ಕೆಲವೇ ಕುಟುಂಬದ ಮಕ್ಕಳು ಇದೀಗ ಶಿಕ್ಷಣ ಪಡೆದು ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿದ್ದಾರೆ. ತಮ್ಮ ವ್ಯಾಸಂಗದ ಸಮಯದಲ್ಲಿ ಸಮಾಜ ಕಾರ್ಯದಲ್ಲಿ ತೊಡಗಿದ್ದರಿಂದ ಅಭಿವೃದ್ಧಿಪರ ಚಿಂತನೆಗೆ ಯಾವಾಗಲೂ ಇವರು ಸ್ಪಂದಿಸುವವರು. ನಮ್ಮ ಮನೆ ಸ್ವಚ್ಛ ಮನೆ ಅಭಿಯಾನದಲ್ಲಿ ತೊಡಗಿಸಿಕೊಂಡ ನಿತೀಶ್. ಇದು ಹೊಸಂಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಜಂಬಾಡಿ ಪರಿಶಿಷ್ಟ ಜಾತಿ ಕಾಲೋನಿ. ಇಲ್ಲಿ ಸುಮಾರು ಒಂದು 23 ಪರಿಶಿಷ್ಟ ಜಾತಿ ಮನೆಗಳಿವೆ, ಕುಟುಂಬಗಳಿವೆ. ಇಲ್ಲಿ ತುಂಬ ಬಡವರು, ಅವರಿಗೆ ಅಲ್ಪ ಸ್ವಲ್ಪ ಜಾಗ ಇದೆ. ಅವರಿಗೆ ಕೆಲಸ ಮಾಡುವಷ್ಟು ತಮ್ಮ ಜಮೀನಿನ ಕೆಲಸ ಮಾಡಿದರೆ ಅವರಿಗೆ ದುಡಿಮೆಯಿಂದಲೇ ಆಗಬೇಕು, ಅವ್ರಿಗೆ ಆಗೋದಿಲ್ಲ. ಇವುಗಳನ್ನೆಲ್ಲ ನಾವು ಪರಿಗಣನೆಗೆ ತಗೊಂಡು ಈ ಒಂದು ಕಾಲೋನಿಯನ್ನು ಕೂಡ ಸ್ವಚ್ಛ, ಸ್ವಾವಲಂಬಿ, ಸಮೃದ್ಧ ಒಂದು ಕಾಲೋನಿ ಮಾಡಬೇಕು.
ಅವರಲ್ಲಿ ಕೂಡ ಎಲ್ಲ ವಿಷಯದ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಈ ಒಂದು ಅವರ ಮನ ಎರಡೂ ಕೂಡ ಸ್ವಚ್ಛ ಆಗಬೇಕು ಅನ್ನುವ ದೃಷ್ಟಿಯಿಂದ ಇವರನ್ನೆಲ್ಲ ಸೇರಿಸಿಕೊಂಡು ಇವರಲ್ಲಿ ಒಬ್ಬರು ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಕೋಶಾಧಿಕಾರಿ ಈ ಥರ ರಚನೆ ಮಾಡಿ ಸುಮಾರು 23 ಕುಟುಂಬಗಳನ್ನು ಒಟ್ಟಿಗೆ ಸೇರಿಸಿ ನಾವು ಸುರುವಿನ ಮನೆ ಅವರ ಮಾನಿಗ ಅವರ ಮನೆಯಲ್ಲಿ ನಾವು ಪ್ರಾರಂಭಿಸ್ತೇವೆ. ತುಂಬ ಯಶಸ್ವಿಯಾಗಿ ಅದು ಆಯಿತು. ಮನೆಯ ಸುತ್ತಮುತ್ತ ಎಲ್ಲ ಸ್ವಚ್ಛ ಮಾಡಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಬಂದರು. ಅವರ ಮನ ಕೂಡ ಸ್ವಚ್ಛ ಆಯಿತು. ಕೆಲವರಲ್ಲಿ ಮನಸ್ತಾಪ ಇದ್ದರೂ ಕೂಡ ಅದು ಕೂಡ ಸ್ವಚ್ಛ ಆಯಿತು. ಈಗ ಇದು 2ನೇ ಮನೆ. ಶಂಕರ್ ಅವರ ಮನೆಯಲ್ಲಿ ಕೂಡ ಇದನ್ನು ಮಾಡಿದ್ದೇವೆ. ನಂತರ ನಾವು ಇದನ್ನು ಉದ್ಯೋಗ ಖಾತ್ರಿ ಯೋಜನೆಯ ಮೂಲಕ ಅವರಿಗೆ ಬೇಕಾದಂಥ ಕೃಷಿ, ಅಡಿಕೆ, ತೆಂಗು, ತರಕಾರಿ ತೋಟ, ಪೌಷ್ಟಿಕಾಂಶಯುಕ್ತ ಗಿಡಗಳನ್ನು ನೆಡುವಂಥದ್ದು, ಈ ಥರ ಎಲ್ಲ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ನನ್ನ ಹೆಸರು ಪ್ರವೀಣ್ ಅಂತ. ನಮ್ಮ ಈ ಪಚಂಬಾಡಿ ಕಾಲೋನಿಯಲ್ಲಿ ನಮ್ಮ ಮನೆ ಇದೆ. ಈ ಕಾಲೋನಿಯಲ್ಲಿ ಒಂದು 23-24 ಮನೆ ಇದೆ, ಪರಿಶಿಷ್ಟ ಜಾತಿಗೆ ಸೇರಿದ ಮನೆಗಳು. ನನ್ನ ಮನೆ ಸ್ವಚ್ಛ ಮನೆ, ನನ್ನ ಕಾಲೋನಿ ಸ್ವಚ್ಛ ಕಾಲೋನಿ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್. ಈ ಕಾನ್ಸೆಪ್ಟಲ್ಲಿ ಈ ಕಾಲೋನಿಯಲ್ಲಿ ಬರುವಂತಹ ಪ್ರತಿಯೊಂದು ಮನೆಯ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸ್ವಚ್ಛ ಮನೆ ಅಂದರೆ ಮೊದಲು ನಮ್ಮ ಮನಸ್ಸು ಸ್ವಚ್ಛ ಆಗಬೇಕು. ಅದರ ಮುಖಾಂತರವಾಗಿ ನಾವೆಲ್ಲ ಒಂದುಗೂಡಿ ನಮ್ಮ ಪರಿಸರವನ್ನು ಸ್ವಚ್ಛ ಮಾಡೋದರ ಮುಖಾಂತರ ಸುತ್ತಮುತ್ತದ ವಾತಾವರಣವನ್ನು ಕೂಡ ಸ್ವಚ್ಛ ಮಾಡಬಹುದು. ನಮ್ಮ ಆರೋಗ್ಯ ಕೂಡ ಉತ್ತಮವಾಗ್ತದೆ. ಒಂದು ಸ್ವಚ್ಛ ಪರಿಸರದಲ್ಲಿ ಸ್ವಚ್ಛವಾದ ಗಾಳಿ ಬರ್ತದೆ. ಹಾಗೆ ಇವಾಗ ನಾವು ಒಂದೊಂದು ಕಾರ್ಯಕ್ರಮ ಮಾಡುವಾಗ ಇವರು ಇದು ಔಷಧಿ ಗಿಡಗಳನ್ನು ವಿತರಣೆ ಮಾಡ್ತಂತ ಹೇಳಿದ್ದಾರೆ. ಈಗ ನಾವು ಸ್ವಚ್ಛತೆಯನ್ನು ಮಾಡುವಾಗ ಅಲ್ಲಿ ಒಂದು ಔಷಧಿ ಗಿಡ ನೆಡುವುದು, ಪೌಷ್ಟಿಕಾಂಶಯುಕ್ತ ಗಿಡಗಳನ್ನು ನೆಡುವುದು, ಈ ಮುಖಾಂತರವಾಗಿ ಈ ವ್ಯಾಪ್ತಿಯಲ್ಲಿ ಬರುವಂಥ ಪ್ರತಿಯೊಬ್ಬರ ಮನಸ್ಸಲ್ಲಿ ಕೂಡ ಒಂದು ಆರೋಗ್ಯ ಕೂಡ ಗಟ್ಟಿ ಆಗ್ತದೆ ಮತ್ತು ಅವರ ಮನಸ್ಸು ಕೂಡ ಏನೋ ಒಂದು ಉತ್ಸಾಹ ಜಾಸ್ತಿ ಆಗ್ತದೆ. ಯಾಕಂದರೆ ಈ ಒಂದೊಂದು ಕಾರ್ಯಕ್ರಮ ಈ ಒಂದು ಕಾಲೋನಿಯಲ್ಲಿ ನಡೆಯೋದ್ರಿಂದ ಎಲ್ಲರೂ ಒಗ್ಗಟ್ಟಾಗಿ, ಇವತ್ತು ನೋಡಿ ಎಲ್ಲರೂ ಬಂದಿದ್ದಾರೆ. ಈ ಕಾಲೋನಿಯಲ್ಲಿರುವ 24 ಮನೆಯವರ ಪ್ರತಿಯೊಬ್ಬರು ಬಂದಿದ್ದಾರೆ. ಒಂದೊಂದು ಮನೆಯಲ್ಲಿ 2-3 ಬಂದಿದ್ದಾರೆ. ನಿಜವಾಗಿ ಎಲ್ರಿಗೂ ಉತ್ಸಾಹ ಇದೆ, ಆಸಕ್ತಿ ಇದೆ ಈ ಕಾರ್ಯಕ್ರಮದಲ್ಲಿ. ಇಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಂದು ಟಾಯ್ಲೆಟ್ ವ್ಯವಸ್ಥೆ ಇದೆ. ಹಾಗೆ ತುಂಬ ಬಡತನ ಇತ್ತು ನಮ್ಮ ಅಂದರೆ ನಮ್ದು ತಪ್ಪಂತಲ್ಲ, ಅಂದರೆ ಆ ಪರಿಸ್ಥಿತಿ, ಆ ಕಾಲದ ಪರಿಸ್ಥಿತಿ ಆಗಿತ್ತು. ಆ ಕಾರಣಕ್ಕಾಗಿ ಬಡತನ ಜಾಸ್ತಿ ಆಗ್ತಿತ್ತು. ಹಾಗೆ ಈಗ ನಿಜವಾಗಿ ಬದಲಾವಣೆ ಆಗಿದೆ. ಈಗ ಅಂದರೆ ಶಿಕ್ಷಣಕ್ಕೂ ತುಂಬ ಒತ್ತು ಕೊಡ್ತಾ ಇದೆ ಸರ್ಕಾರಗಳು ಅಥವಾ ಪಂಚಾಯತ್ಗಳಲ್ಲಿ ಅಥವಾ ಈ ವ್ಯಾಪ್ತಿಯಲ್ಲಿ ಬರುವಂಥ ಕೆಲವರು ಒಳ್ಳೊಳ್ಳೆ ಮನಸ್ಸಿನ ವ್ಯಕ್ತಿಗಳು ಅವರು ಈ ವಿದ್ಯಾರ್ಜನೆಗೆ ಬೇಕಾಗಿ ಸಹಾಯ ಮಾಡ್ತಾ ಇದ್ದಾರೆ ಈ ವ್ಯಾಪ್ತಿಯಲ್ಲಿ ಬರುವವರು. ಸ್ವಚ್ಛ ಭಾರತ್ ಕಾ ಇರಾದಾ ಕರ್ ಲಿಯಾ ಹಮ್ನೆ ದೇಶ ಸೆ ಅಪ್ನೆ ವಾದಾ ಕರ್ ಲಿಯಾ ಹಮ್ನೆ ಸ್ವಚ್ಛ ಭಾರತ್ ಕಾ ಇರಾದಾ कर लिया हमने देश से अपने वादा कर लिया हमने स्वच्छ भारत का इरादा कर लिया हमने देश से अपने ये वादा कर लिया हमने स्वच्छ भारत का इरादा कर लिया हमने देश से अपने वादा कर लिया हमने. ನೆಲ, ಜಲ, ಪರಿಸರ ಹಾನಿಯಾಗದಂತೆ ಕಾಪಾಡುವಲ್ಲಿ ಯುವ ಜನತೆ ಮನಸ್ಸು ಮಾಡಬೇಕಾಗಿದೆ. ಇವರು ಹೊಸ ಹುರುಪಿನವರು, ಮುಂದಿನ ನಾಯಕರು. ನಮ್ಮ ನಾಡು ಅಗ್ರಪೀಠಕ್ಕೇರಬೇಕಾದರೆ ಇವರೇ ಕಾರಣಕರ್ತರು. ಬನ್ನಿ ಒಂದು ಹಾಡನ್ನು ಕೇಳೋಣ. ಆಗಸದಡಿ ಪವಮಾನದ ನಡು ಈ ಭೂಮಿಯ ತಡಿಯಲಿ ನಿಂತವರು, ಆಗಸದಡಿ ಪವಮಾನದ ನಡು ಈ ಭೂಮಿಯ ತಡಿಯಲಿ ನಿಂತವರು, ಭರತ ಖಂಡದ ನಾಳಿನ ಬದುಕನು ಚಿನ್ನದಿಗೆ ಇಡಬಂದವರು, ಭರತ ಖಂಡದ ನಾಳಿನ ಬದುಕನು ಚಿನ್ನದಿಗೆ ಇಡಬಂದವರು, ಇವರೇ ಇವರು ಯುವ ಜನರು. ಹೊಸ ಹುರುಪಿನ ಯುವ ನಾಯಕರು, ಹೊಸ ಹುರುಪಿನ ಯುವ ನಾಯಕರು. ಜನರಲ್ಲಿ ಹರಿಯುವ ಬಿಸಿ ರಕ್ತವ ಅಪನಂಬಿಕೆಯಲ್ಲಿ ಕಂಡ ಜನಗಳೇ, ಯುವ ಜನರಲ್ಲಿ ಹರಿಯುವ ಬಿಸಿ ರಕ್ತವ ಅಪನಂಬಿಕೆಯಲ್ಲಿ ಕಂಡ ಜನಗಳೇ, ಅವರಲ್ಲ ಇದು ಅವರಲ್ಲ, ಇವರಲ್ಲಿ ಕಳಂಕದ ಸೊಲ್ಲಿಲ್ಲ,
ಅವರಲ್ಲ, ಇದು ಅವರಲ್ಲ, ಇವರಲ್ಲಿ ಕಳಂಕದ ಸೊಲ್ಲಿಲ್ಲ. ಇವರೇ ಇವರು ಯುವ ಜನರು, ಯುವ ಜನರು ಇವರೇ ಇವರು ಯುವ ಜನರು, ಯುವ ಜನರು ಹೊಸ ಹುರುಪಿನ ಯುವ ನಾಯಕರು, ಹೊಸ ಹುರುಪಿನ ಯುವ ನಾಯಕರು. ನಮ್ಮ ಜೊತೆಗೆ ಶ್ರೀಯುತ ವಿಲ್ಫ್ರೆಡ್ ಡಿಸೋಜಾ ಅವರಿದ್ದಾರೆ. ಅವರು ನೆಹರು ಯುವ ಕೇಂದ್ರದ ಜಿಲ್ಲಾ ಸಮನ್ವಯಾಧಿಕಾರಿಗಳಾಗಿದ್ದಾರೆ. ನಮ್ಮ ಯುವಕರು ಸ್ವಚ್ಛ ಭಾರತದ ನಮ್ಮ ಪ್ರಧಾನಮಂತ್ರಿಯವರ ಕನಸನ್ನು ಹೇಗೆ ನನಸು ಮಾಡ್ಬೋದು, ಗ್ರಾಮೀಣ ವಿಭಾಗದಲ್ಲೂ ಕೂಡ ಹೇಗೆ ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಬರ್ಬೋದು, ಆ ನಿಟ್ಟಿನಲ್ಲಿ ಸ್ವಚ್ಛ ಭಾರತ್ ಸಮ್ಮರ್ ಇಂಟರ್ನ್ಶಿಪ್ ಕಳೆದ 2 ವರ್ಷದಿಂದ ಒಂದು ಸ್ಪರ್ಧೆಯಾಗಿ ಬೆಳೆದು ಬಂದಿದೆ. ಬಹುಶಃ NSS ಅನ್ನು ಮನಸ್ಸಲ್ಲಿಟ್ಕೊಂಡು ಈ ಕಾರ್ಯಕ್ರಮವನ್ನು ಒಂದು ಇಂಟರ್ನ್ಶಿಪ್ ಆಗಿ 1 ತಿಂಗಳ ಇಂಟರ್ನ್ಶಿಪ್ ಆಗಿ ನಮ್ಮ ನೆಹರು ಯುವ ಕೇಂದ್ರ ಮಿನಿಸ್ಟ್ರಿ ಆಫ್ ಕ್ಲೀನ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಆ ಡಿಪಾರ್ಟ್ಮೆಂಟ್ ಜೊತೆಗೆ ಸೇರಿ ಇದನ್ನು ಮಾಡ್ತು. ಅದನ್ನು ನೆಹರು ಯುವ ಕೇಂದ್ರ ಅನುಷ್ಠಾನಗೊಳಿಸ್ತದೆ. ಇದರ ಪರಿಕಲ್ಪನೆ ಈ ರೀತಿ ಇದೆ. ಇದರಲ್ಲಿ ಯುವಕ ಸಂಘಗಳು ಅಥವಾ ಇಂಡಿವಿಜುವಲ್ ಯುವಕರು ಅಥವಾ ಸಣ್ಣ ಗ್ರೂಪ್ ಯುವಕರು ಕೂಡ 18ರಿಂದ 29 ವರ್ಷದ ಯುವಕ ಯುವತಿಯರು ಗ್ರಾಮೀಣ ವಿಭಾಗದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಯಾವ ಮಟ್ಟದಲ್ಲೂ ಕೂಡ ಭಾಗವಹಿಸ್ಬೋದು. ಸ್ವಚ್ಛತೆಯ ಪರಿಕಲ್ಪನೆ ಭಾಳ ಒಂದು ಸಂಪೂರ್ಣವಾಗಿ ಬೆಳ್ಕೊಂಡು ಬರಬೇಕು. ಆ ರೀತಿಯ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಿದ್ದೇವೆ. ಖಾಲಿ ನಮ್ಮ ರಸ್ತೆಗಳನ್ನು ಗುಡಿಸೋದು ಅದಲ್ಲ, ಪ್ರತಿ ವಟಾರವನ್ನು ಹೇಗೆ ಕ್ಲೀನ್ ಇಡೋದು, ನಮ್ಮ ಮನೆಯಲ್ಲಿ ಆಗುವಂಥ ತ್ಯಾಜ್ಯಗಳನ್ನು ಹೇಗೆ ವಿಂಗಡಿಸಿ ಅದರ ಪರಿಪೂರ್ಣ ಫಲವನ್ನು ಕೂಡ ಕಸದಿಂದ ರಸ ಮಾಡಬೇಕು ಅನ್ನುವ ಒಂದು ಕನಸನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಗುರುಸ್ಕೊಂಡಿದ್ದೇವೆ. ಹಾಗೂ ಇನ್ನೋವೇಟಿವ್ ಆಗಿ ಹೇಗೆ ಸ್ವಚ್ಛತೆಯ ಅರಿವನ್ನು ಮೂಡಿಸಲಿಕ್ಕೆ ವಾಲ್ ಪೇಂಟಿಂಗ್ಸ್ ಮಾಡೋದಾಗಿರ್ಬೋದು, ಪ್ರಬಂಧ ಸ್ಪರ್ಧೆಗಳನ್ನು ನಡೆಸೋದಾಗಿರ್ಬೋದು, ಅಥವಾ ತೋಟಗಳನ್ನು ಬೆಳೆಸೋದಾಗಿರ್ಬೋದು, ಮನೆಯಲ್ಲಿ ಉತ್ಪತ್ತಿಯಾದಂಥ ಕಸವನ್ನು ನಾವು ಖಾಲಿ ಕಸ ಅಂತ ಒಗಾಸೋದಲ್ಲ, ಯಾವುದು ನಮ್ಮ ತೋಟಕ್ಕೆ ಗೊಬ್ಬರ ಆಗಿ ಯೂಸ್ ಆಗಲಿಕ್ಕೆ ಸಾಧ್ಯ ಇದೆ ಅಂಥದ್ದನ್ನು ನಾವು ಹೇಗೆ ಪೈಪ್ ಕಾಂಪೋಸ್ಟ್ ಆಗಿರ್ಬೋದು ಅಥವಾ ಬೇರೆ ವಿಧದಲ್ಲಿ ಹೇಗೆ ನಾವು ಅದನ್ನು ಇದು ಮಾಡಿದರೆ ನಮಗೆ ಅದರ ಪ್ರತಿಫಲ ಸಿಗ್ತದೆ ಅನ್ನೋ ಬಗ್ಗೆ ಎಲ್ಲ ಅರಿವನ್ನು ಮೂಡಿಸ್ತಾ ಯುವಕರಿಂದ ಆ ಕಾರ್ಯಕ್ರಮ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡೋದು. ಅದರಿಂದ ಯುವ ಶಕ್ತಿ ಕೂಡ ಬೆಳೀತದೆ, ಪ್ಲಸ್ ಅವರಿಗೆ ಸ್ವಚ್ಛತೆಯ ಬಗ್ಗೆ ಒಂದು ಕರ್ತವ್ಯ, ಒಂದು ಆದ್ಯತೆ ಕೂಡ ಬೆಳೀತದೆ. ಈ ರೀತಿ 1 ತಿಂಗಳಲ್ಲಿ ಅವರು ಮಾಡುವಂಥ ಹಲವಾರು ಕಾರ್ಯಕ್ರಮ, ಹಲವಾರು ವಿಧದ ಆ್ಯಕ್ಟಿವಿಟಿ, ಅದರಲ್ಲಿ ಇನ್ನೋವೇಷನ್ಸ್ ಕೂಡ ಇದೆ. ಫಾರ್ ಎಕ್ಸಾಂಪಲ್, ಪ್ರಥಮ ಸ್ವಚ್ಛ ಭಾರತ್ ಸಮ್ಮರ್ ಇಂಟರ್ನ್ಶಿಪ್ನಲ್ಲಿ ಉಡುಪಿ ಇಡೀ ರಾಷ್ಟ್ರಕ್ಕೆ ಪ್ರಥಮ ಸ್ಥಾನ ಗಳಿಸ್ತು. ಭಾಳ ಹೆಮ್ಮೆಯ ವಿಷಯವಾಗಿದೆ. ಇದನ್ನು ಸಮೃದ್ಧಿ ಮಹಿಳಾ ಮಂಡಳಿ ಚೇರ್ಕಾಡಿ ಇವರು ಆ ಪ್ರಶಸ್ತಿಗೆ ಭಾಜನರಾದರು. ನಮ್ಮ ಹಲವಾರು ಯುವಕ ಸಂಘಗಳು, ಯುವತಿ ಮಂಡಳಿಗಳು, ಯುವಜನರು ಆಗಾಗ್ಗೆ ನಾವು ಅವರಿಗೆ ಕರೆ ಕೊಟ್ಟಾಗ ಯಾವುದಾದೊಂದು ಏರಿಯಾಕ್ಕೆ ಹೋಗಿ ಅದನ್ನು ಕ್ಲೀನ್ ಮಾಡೋದಾಗಿರ್ಬೋದು, ಸ್ವಚ್ಛತಾ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಬರೋದು, ಸ್ವಚ್ಛ ಭಾರತದಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಕಂಡುಕೊಂಡಂಥ ಆ ಕನಸನ್ನು ನನಸು ಮಾಡಲಿಕ್ಕೆ ನಿಜವಾಗೂ ತೊಟ್ಟಿದ್ದಾರೆ. ಅದು ನಡೀತಾ ಇದೆ. ಈಗ ಸದ್ಯ ಉಡುಪಿಯಲ್ಲಿ ಹಾಗಾದರೆ ಈ ರೀತಿ ಒಂದು ಮಾದರಿ ಲೆವೆಲಲ್ಲಿ, ಒಂದು ಮಾದರಿ ಹಂತದಲ್ಲಿ ಕೆಲಸ ಮಾಡುವಂಥ ಸಂಘಟನೆಗಳು ಚೆನ್ನಾಗಿವೆಯಾ? ಹೌದು, ನಮ್ಮಲ್ಲಿ ಈಗ ನಮ್ಮ ಪ್ರಥಮ ಚೇರ್ಕಾಡಿ ಅವರು ಇನ್ನೂ ಕೂಡ ಅದರಲ್ಲಿ ತಮ್ಮನ್ನು ತೋರಿಸ್ಕೊಂಡಿದ್ದಾರೆ. ಹಾಗೂ ಹಲವಾರು ಏರಿಯಾಕ್ಕೆ ಅವರು ಹೋಗ್ತಾರೆ. ಕರಾವಳಿ ಯುವಕ ಸಂಘ ಇದೆ ಹೆಜಮಾಡಿಯಲ್ಲಿ, ಅವರು ಕೂಡ ಆ ಬೀಚನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡುವ ಪಣ ತೊಟ್ಟಿದ್ದಾರೆ. ಅದನ್ನು ಯಾವಾಗಲೂ ಆ ಬೀಚನ್ನು ಕ್ಲೀನಿಂಗ್ ಮಾಡುವ ಜವಾಬ್ದಾರಿ ಅವರು ವಹಿಸ್ಕೊಂಡಿದ್ದಾರೆ. ಹಾಗೆ ನಮ್ಮ ಸಾಣೂರು ಯುವಕ ಮಂಡಳ ಇದೆ ನಮ್ಮ ಕಾರ್ಕಳದ ಹತ್ರ, ಅವರು ಕೂಡ ಇದಕ್ಕೆ ಬಾಧ್ಯರಾಗಿದ್ದಾರೆ. ಆಗಾಗ್ಗೆ ಸ್ವಚ್ಛತಾ ಕಾರ್ಯಕ್ರಮ ನಡೆಸ್ತಾರೆ. ಸ್ಮಶಾನ ಭೂಮಿಯನ್ನು ಇದೆ, ಅದನ್ನು ಸ್ವಚ್ಛತೆ ಮಾಡೋದು, ಪಬ್ಲಿಕ್ ಪ್ಲೇಸ್ಗಳನ್ನು ಕ್ಲೀನ್ ಮಾಡೋದು, ಇದನ್ನೆಲ್ಲ ಮಾಡಲಿಕ್ಕೆ ನಮ್ಮ ಯುವಕ ಸಂಘಗಳು, ನಮ್ಮ ಯುವಕರು ಯಾವಾಗಲೂ ಮುಂದಿದ್ದಾರೆ. ಅದನ್ನು ಈಗಲೂ ಆ ಕಾರ್ಯಕ್ರಮ ನಡೀತಾರೆ ಇದೆ. ಚೇರ್ಕಾಡಿ ಮಹಿಳಾ ಮಂಡಲದವರು 1-2 ಸರ್ಕಾರಿ ಶಾಲೆಗಳನ್ನು ಗುರುತಿಸಿದರು. ಆ ಸರ್ಕಾರಿ ಶಾಲೆಗಳಿಗೆ ಕೈತೋಟ ಇತ್ತು. ಆ ಕೈತೋಟದಲ್ಲಿ ಅವರೇ ತರಕಾರಿ ಬೆಳೆದು ಪಪ್ಪಾಯ ಅಂತ ಗಿಡಗಳನ್ನು ನೆಟ್ಟು ಆ ಹಣ್ಣನ್ನು ಬರ್ತದೆ ಆ ಮಕ್ಕಳಿಗೆ ಕೊಡಲಿಕ್ಕೆ ಪ್ರಯತ್ನ ಮಾಡಿದರು. ಮತ್ತು ಅವರಿಗೆ ಪೈಪ್ ಕಾಂಪೋಸ್ಟಿನ ಒಂದು ಅರಿವನ್ನು ಮೂಡಿಸಿ ಅದರಿಂದ ಒಂದು ಗೊಬ್ಬರ ತಯಾರಿ ಮಾಡಿ ಅದೇ ಗಿಡಗಳಿಗೆ ಹಾಕಲಿಕ್ಕೆ ಇದು ಮಾಡಿ, ಅದು ಕೂಡ ಒಂದು ಪೈಪ್ ಕಾಂಪೋಸ್ಟ್ ಆಗಿರ್ಬೋದು ಅಥವಾ ಕಂಪೋಸ್ಟ್ ತಯಾರಿಕೆ ಆಗಿರ್ಬೋದು. ಇದು ಕೂಡ ಒಂದು ಪಾರ್ಟ್. ಸ್ವಚ್ಛತೆಗೆ ನಮ್ಮ ಪ್ರಧಾನಮಂತ್ರಿಗಳು ಕೊಟ್ಟಂಥ ಕರೆ ಇವತ್ತು ಎಷ್ಟರ ಮಟ್ಟಿಗೆ ಇದಾಗಿದೆ ಅಂತ ಹೇಳಿದರೆ,
ಟಾಯ್ಲೆಟ್ಸ್ಗಳು ನಿರ್ಮಾಣಗೊಂಡಿವೆ. ನಾವು ಕೂಡ ನಮ್ಮ ಯುವಕರು ಕೂಡ ತಮ್ಮ ಪ್ರಯತ್ನ ಮಾಡಿ ಎಲ್ಲಿ ಸರ್ಕಾರದ ಕಡೆಯಿಂದ ಟಾಯ್ಲೆಟ್ ಕನ್ಸ್ಟ್ರಕ್ಷನ್ನಿಗೆ ಗ್ರ್ಯಾಂಟ್ ಇದೆ ಹಳ್ಳಿ ಮಟ್ಟದಲ್ಲಿ, ಅದನ್ನು ಅರಿತುಕೊಂಡು ಯಾರಿಗೆ ಟಾಯ್ಲೆಟ್ ಇಲ್ಲ ಅವರಿಗೆ ಟಾಯ್ಲೆಟ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡಿಕೊಡ್ಲಿಕ್ಕೂ ಕೂಡ ಪ್ರಯತ್ನ ಮಾಡ್ತಾರೆ. ಸೊ ಈ ರೀತಿ ಖಾಲಿ ಅರಿವು ಮಾತ್ರ ಮೂಡಿಸೋದಲ್ಲ, ಇಲ್ಲಿ ಶೌಚಾಲಯ ಕಟ್ಟಿದ ಮಾತ್ರ ಜನ ಹೊರಗೆ ಬಯಲಲ್ಲಿ ಸ್ವಚ್ಛ ಮಾಡೋದನ್ನೆಲ್ಲ ಬಿಡ್ತಾರೆ. ಸೊ ಆ ಅರಿವನ್ನು ಕೂಡ ಮುಟ್ಟಿಸ್ಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾರೆ. ಒಟ್ಟಿನಲ್ಲಿ ಇವತ್ತು ಹಿಂದೆ ಒಂದು ಏನೋ ಕಸ ತೆಗೆದು ಇಲ್ಲಿ ಹಾಕ್ತೀವಿ ಆ ರೀತಿ ಒಂದು ಮನೋಭಾವ ಕಮ್ಮಿ ಆಗ್ತಾ ಬರ್ತಾ ಇದೆ. ಮುಂದೆ ಈಗ ತ್ಯಾಜ್ಯ ವಿಲೇವಾರಿಗೂ ಕೂಡ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಉಡುಪಿಯಲ್ಲಂತೂ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ, ನಿಟ್ಟೆ ಗ್ರಾಮ ಪಂಚಾಯತಿ ಆಗಿರ್ಬೋದು, ಹೆಜ್ಮಾಡಿ ಆಗಿರ್ಬೋದು, ಕಾಡೂರು ಇರ್ಬೋದು, ಅಲ್ಲೆಲ್ಲ ಈಗ ಈ ಸ್ವಚ್ಛತಾ ಕೇಂದ್ರಗಳು, ಅಂದರೆ ಅಲ್ಲಿ ತ್ಯಾಜ್ಯ ವಿಂಗಡಣೆಯಾಗಿ ಅದನ್ನು ಯಾವ್ದು ಪ್ಲಾಸ್ಟಿಕ್ ಏನಿದೆ ಅದನ್ನು ಮುಂದೆ ಅದನ್ನು ಹೇಗೆ ಮಾರ್ಬೋದು ಅದು ವಿಲೇವಾರಿ ಮಾಡಿ ಎಲ್ಲೂ ಕೂಡ ಗ್ರಾಮದಲ್ಲಿ ಸ್ವಚ್ಛತೆಯ ಪರಿಪೂರ್ಣತೆಯನ್ನು ಗಳಿಸಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಸಾಕು ಕೃತಕತೆ ಪ್ರಕೃತಿ ಪೂಜೆಗೆ ಹೊರಟು ಬಂದಿರೀಗಲೇ, ಹೊರಟು ಬಂದಿರೀಗಲೇ. ಹಲಸು ಬಿರಿದಿದೆ, ಮಾವು ಮಾಗಿದೆ, ಕೂಗಿ ಕರೆದಿದೆ ಕೋಗಿಲೆ, ಕೂಗಿ ಕರೆದಿದೆ ಕೋಗಿಲೆ. ಸಾಕು ಕೃತಕತೆ ಪ್ರಕೃತಿ ಪೂಜೆಗೆ ಹೊರಟು ಬಂದಿರಿ ಈಗಲೇ, ಹೊರಟು ಬಂದಿರಿ ಈಗಲೇ. ದೂರ ದೂರಕ್ಕೆ ದೂರ ದೂರಿಗೆ ಗಿರಿಯ ನೇರುತ ಹರಿದಿದೆ, ಗಿರಿಯ ನೀರುತ ಹರಿದಿದೆ. ಕಾಡ ನಡುವಿನ ಕಾಲುದಾರಿಯು ಭೀಮತರುಗಳ ಮಧ್ಯದಿ, ಭೀಮತರುಗಳ ಮಧ್ಯದಿ. ಬೇರೆ ಬೇರೆಯ ಚಾರು ತರದ ದೃಶ್ಯ ತೆರೆ ತೆರೆ ತೆರೆದಿದೆ, ದೃಶ್ಯ ತೆರೆ ತೆರೆ ತೆರೆದಿದೆ. ಪ್ರಕೃತಿ ಮಾತೆಯ ಮಮತೆ ಗುವರಿಯ ವನದ ವನಿತೆಯ ವಕ್ಷದಿ, ವನದ ವನಿತೆಯ ವಕ್ಷದಿ. ಸಾಕು ಕೃತಕತೆ ಪ್ರಕೃತಿ ಪೂಜೆಗೆ ಹೊರಟು ಬಂದಿರೀಗಲೇ, ಹೊರಟು ಬಂದಿರಿ ಈಗಲೇ. ಮರವು ಚಿಗುರಿದೆ, ಚಿಗರೆ ನೆಗೆದಿದೆ, ನವಿಲುಗರಿಯನು ಕೆದರಿದೆ, ನವಿಲುಗರಿಯನು ಕೆದರಿದೆ. ಮೊಗ್ಗು ಹಿಗ್ಗಿದೆ, ಹುಲ್ಲು ಹರಡಿದೆ, ಜೇನುಗನಿ ಗನಿ ಜಿನುಗಿದೆ, ಏನು ಹನಿ ಹನಿ ಜಿನುಗಿದೆ. ಬೆಟ್ಟ ಬೆಟ್ಟವ ಹಟ್ಟು ತಟ್ಟುತ ತಟ್ಟಿ ಮುತ್ತ ನಿಟ್ಟಿದೆ, ತಟ್ಟಿ ಮುತ್ತ ನಿಟ್ಟಿದೆ. ಕಣಿವೆ ತೊಟ್ಟಿಲ ತೂಗು ಮುಗಿಲಿಗೆ ದೊರೆಯು ಜೋಗುಳ ಕಾಡಿದೆ, ದೊರೆಯು ಜೋಗುಳ ಹಾಡಿದೆ. ಸಾಕು ಕೃತಕತೆ ಪ್ರಕೃತಿ ಪೂಜೆಗೆ ಹೊರಟು ಬಂದಿರೀಗಲೇ, ಹೊರಟು ಬಂದಿರಿ ಈಗಲೇ. ಊರಿನ ಪ್ರಮುಖವಾದ ಸಂಸ್ಥೆಗಳಲ್ಲಿ ಅಂಗನವಾಡಿ, ಶಾಲೆಗಳು ಬಹಳ ಮುಖ್ಯವಾಗಿ ಎದ್ದು ತೋರುವಂಥದ್ದು. ಸ್ವಚ್ಛತೆ ನೈರ್ಮಲ್ಯದ ಪಾಠ ಇಲ್ಲೇ ನಡೆಯಬೇಕು. ಇಲ್ಲಿ ಪೂರಕ ವ್ಯವಸ್ಥೆಗಳಿರಬೇಕಾಗುತ್ತದೆ.
ಶೌಚಾಲಯಗಳ ಸರಿಯಾದ ಬಳಕೆ, ಇನ್ನು ಶುದ್ಧ ಕುಡಿಯುವ ನೀರು, ತ್ಯಾಜ್ಯ ವಿಲೇವಾರಿಗಾಗಿ ಸೂಕ್ತ ವ್ಯವಸ್ಥೆ ಎಲ್ಲವೂ ಕೂಡ ಇಂತಹ ಸಂಸ್ಥೆಗಳಲ್ಲಿ ಇರಲೇಬೇಕು. ಈ ಬಗ್ಗೆ ಇದೀಗ ಹೆಚ್ಚಿನ ಗಮನ ನೀಡಲಾಗುತ್ತದೆ. ಮಾಲತಿ ಶೆಟ್ಟಿ ಅಲೆಯನಡೂರು ಅಂಗನವಾಡಿಯ ಕಾರ್ಯಕರ್ತೆ. ನಮ್ಮ ಅಂಗನವಾಡಿಯಲ್ಲಿ ಈಗ 3 ಜನ ಗರ್ಭಿಣಿಯರು, 2 ಬಾಣಂತಿಯರು ಹಾಗೂ 6 ತಿಂಗಳಿಂದ 3 ವರ್ಷದ ಮಕ್ಕಳು 29, 3ರಿಂದ 5 ವರ್ಷದ ಮಕ್ಕಳು 16 ಮಕ್ಕಳು ಹಾಜರಾತಿಯಲ್ಲಿದ್ದಾರೆ. ಹಾಗೆ 2 ಸ್ತ್ರೀಶಕ್ತಿ ಗುಂಪುಗಳಿವೆ. ಅದೇ ರೀತಿ ಅಂಗನವಾಡಿಯಲ್ಲಿ ಒಳ್ಳೆಯ ರೀತಿಯ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬಂದಿರುತ್ತೇವೆ. ಅಂಗನವಾಡಿ ಶೌಚಾಲಯದ ವ್ಯವಸ್ಥೆ, ಅಡಿಗೆ ಕೋಣೆಯ ವ್ಯವಸ್ಥೆ ಮತ್ತು ನ್ಯೂಟ್ರಿ ಗಾರ್ಡನ್ನು ಎಲ್ಲ ವ್ಯವಸ್ಥೆಯು ಒಳ್ಳೆಯ ರೀತಿಯಲ್ಲಿ ಇದೆ. ಮಕ್ಕಳಿಗೂ ಅದೇ ರೀತಿಯಲ್ಲಿ ನಾವು ಶಾಲಾ ಪೂರ್ವ ಶಿಕ್ಷಣ ವಿಷಯ, ಹಾಗೆ ಸ್ವಚ್ಛತೆಯ ಬಗ್ಗೆ, ಕೈ ತೊಳೆಯುವುದು ಮತ್ತು ಶ್ಲೋಗನೀಯ, ಶಾಲಾ ಪೂರ್ವ ಶಿಕ್ಷಣ ವಿಷಯದ ಬಗ್ಗೆ ಎಲ್ಲ ವಿಷಯದ ಬಗ್ಗೆಯೂ ಮಾಹಿತಿಯನ್ನು ಕೊಡ್ತಾ ಇರ್ತೇವೆ. ಅಂಗನವಾಡಿಯ ಸುತ್ತಮುತ್ತಲೂ ಸಹ ಹಾಗೆ ನ್ಯೂಟ್ರಿ ಗಾರ್ಡನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಬಂದಿರುತ್ತೇವೆ. ಅದು ಪಂಚಾಯತ್ನಲ್ಲಿ ಉದ್ಯೋಗ ಖಾತ್ರಿ ಇದು ಮಾಡಿ ಹಣ್ಣಿನ ಗಿಡಗಳನ್ನು ಕೊಟ್ಟಿರ್ತಾರೆ. ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಬಂದಿರ್ತೀವಿ. ಸಾಧಾರಣ 3 ವರ್ಷ ಆಗಿದೆ ಈಗ. ಅಂದರೆ ಸುಮಾರು ಬಲ ಆಗಿದೆ, ಹಣ್ಣಾಗಲಿಕ್ಕೆ ಸ್ಟಾರ್ಟ್ ಆಗಿಲ್ಲ. ತುಂಬ ಗಿಡಗಳನ್ನು ಕೊಟ್ಟಿದ್ದರು. ಸೀತಾಫಲ, ಪೇರಳೆ, ಚಿಕ್ಕು, ತೆಂಗಿನ ಮರ 2 ತೆಂಗಿನ ಗಿಡ ಕೊಟ್ಟಿದ್ದು ಈಗ ಸುಮಾರು ದೊಡ್ಡ ಫಲ ಆಗಿದೆ. ಇನ್ನು ಬರೋ ವರ್ಷ ಹೇಗೂ ಫಲ ಬರುತ್ತೆ. ರಾಮಫಲ, ಲಕ್ಷ್ಮಣ ಫಲ ನಾವು ಉದ್ಯೋಗ ಖಾತ್ರಿಯನ್ನು ಹಾಕ್ಕೊಂಡು ಗಿಡ ನಟ್ಕೊಂಡು ಅದನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಬಂದಿರಿದ್ರು. ಅದೇ ರೀತಿ ನಮ್ಮ ಸಹಾಯಕಿಯೂ ಸಹ ಹಾಗೆ ರಜೆ ಟೈಮಲ್ಲೂ ಬಂದು ನೀರೆಲ್ಲ ಬಿಟ್ಟು ಹೋಗ್ತಾಳೆ ಗಿಡಕ್ಕೆಲ್ಲ. ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡಿದ್ದೀವಿ. ಕಾಂಪೌಂಡ್ ಆಗಿಲ್ಲ, ಅದೊಂದು ವ್ಯವಸ್ಥೆ ಕಾಯ್ತಾ ಇದ್ದೀವಿ. ಮತ್ತು ಎದುರು ಸೀಟೆಲ್ಲ ಹಾಕಿ ಅಂಗನವಾಡಿನ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀವಿ. ದಾನಿಗಳ ಹತ್ರನೂ ಕೇಳಿದ್ದೀವಿ. ಮತ್ತು ಇಲಾಖೆಯಿಂದನೂ ಒಂದು 50,000 ಸಿಕ್ಕಿದೆ ಅಂಗನವಾಡಿಗೆ. ಶೌಚಾಲಯ ರಿಪೇರಿ ಮಾಡಿದ್ದೀವಿ, ಮತ್ತು ಬಾಗಿಲು ಕಿಟಕಿ ಎಲ್ಲ ಸರಿ ಮಾಡಿಸಿದ್ದೀವಿ. ಕುಡಿಯೋ ನೀರು ಶಾಲೆಯಲ್ಲಿ ಬಾವಿ ಇದೆ, ಪ್ರೈಮರಿ ಶಾಲೆ ಹತ್ತಿರ ಇದೆ, ಬಾವಿ ಇದೆ. ಮತ್ತು ಪಂಚಾಯತ್ ನೀರು ಯೂಸಿಗೆ ಪಂಚಾಯತಿಯಿಂದ ನೀರು ಕೊಟ್ಟಿದ್ದಾರೆ ನಮಗೆ. 2 ತಿಂಗಳಿಗೊಮ್ಮೆ ನಮಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂದರ್ತಿಯಿಂದ ಡಾಕ್ಟ್ರು ವೈದ್ಯಕೀಯ ತಪಾಸಣೆಗೆ ಬರ್ತಾರೆ. 6 ತಿಂಗಳಿಗೊಮ್ಮೆ RBSK ಅವರು ಅಂತೇಳಿ ಉಡುಪಿ ಅಜರ್ಕಾಡೆಯಿಂದ ಡಾಕ್ಟರ್ಸ್ 2 ಬರ್ತಾರೆ ಪ್ರತಿ ತಿಂಗಳು. ಮತ್ತು ನಾನಾ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಅಂಗನವಾಡಿಯಲ್ಲಿ. ಪೋಷಣೆ ಅಭಿಯಾನ, ತಾಯಂದಿರ ಸಭೆ, ಬಾಲ ವಿಕಾಸ ಸಮಿತಿ ಸಭೆ ಪ್ರತಿ 2ನೇ ಶನಿವಾರ ಮಾಡ್ತೀವಿ. ಶನಿವಾರ ಮಾಡ್ತೀವಿ. ಏನೇ ಸಮಸ್ಯೆ ಇದ್ದರೂ ಹೇಳ್ಕೊಳ್ತೀವಿ. ಮತ್ತು ಸಹಕಾರ ಕೊಡ್ತಾರೆ ಎಲ್ಲರೂ ತುಂಬ ಒಳ್ಳೆಯ ರೀತಿಯಲ್ಲಿ. ಮತ್ತು ಪೌಷ್ಟಿಕಾರ ಸಪ್ತಾಹ ಅಂತ ಮಾಡ್ತೀವಿ, ಸ್ತನ್ಯಪಾನ ಸಪ್ತಾಹ ಮಾಡ್ತೀವಿ. ಪ್ರತಿ ತಿಂಗಳು ಒಂದೊಂದು ಪ್ರೋಗ್ರಾಮ್ ಇದ್ದೇ ಇರುತ್ತೆ ನಮ್ಮದು. ಅದು 6 to 6 years ಬಾಣಂತಿ ಮಗು ಸಹ ಬರುತ್ತೆ ತಪಾಸಣೆ ಮಾಡ್ಕೊಳ್ಳಿಕ್ಕೆ. ಮತ್ತು ತೂಕ ಗ್ರೇಡ್ ಪ್ರತಿ ತಿಂಗಳು ಮಕ್ಕಳನ್ನು ತೂಕ ಮಾಡ್ತೀವಿ, ಎತ್ತರ ನೋಡ್ತೀವಿ, ಹೈಟು, ಇದು ಚಿಕ್ಕ ಮಕ್ಕಳನ್ನು ಮಲಗಿಸಿ ನೋಡುವಂಥದ್ದು ಎಲ್ಲ ಮಿಷಿನ್ನು ಸಪ್ಲೈ ಆಗಿದೆ ಇಲಾಖೆಯಿಂದ. ಮಕ್ಕಳ ತೂಕ ಮಾಡುವಂಥ ಮಿಷಿನ್ನು, ನಿಂತ್ಕೊಂಡು ತೂಕ ಮಾಡುವಂಥ ಮಿಷಿನ್ನು ಎಲ್ಲದೂ ಇಲಾಖೆಯಿಂದ ನಮ್ಮ ಸಪ್ಲೈ ಮಾಡಿದ್ದಾರೆ. ಈಗ ಪ್ರತಿ ತಿಂಗಳು ಮಾಡ್ತೀವಿ. ಮಕ್ಕಳ ಸೆಂಟಿಂಗ್ ವೇಸ್ಟಿಂಗ್ ನೋಡ್ತೀವಿ, ಗ್ರೇಡ್ ಎಲ್ಲ ನೋಡ್ತೀವಿ, ಎಲ್ಲ ಬರೆದಿಡ್ತೀವಿ ರೆಕಾರ್ಡ್ ಮೂಲಕ. ದಾಖಲಾತಿಗಳೆಲ್ಲ ಸರಿಯಾಗಿದೆ. ಅಂದರೆ ಮೊಟ್ಟೆ ಮತ್ತು ವಾರದಲ್ಲಿ 2 ದಿವಸ ಮೊಟ್ಟೆ ಕೊಡ್ತೀವಿ ಮಕ್ಕಳಿಗೆ ಅಂಗನವಾಡಿಯಲ್ಲಿ. ಗರ್ಭಿಣಿ ಬಾಣಂತಿಯವರಿಗೆ ದಿನ ಮೊಟ್ಟೆ ಕೊಡ್ತೀವಿ. ಮತ್ತು ಪೌಷ್ಟಿಕಾರದಲ್ಲಿ ಬೆಳಿಗ್ಗೆ ಮಕ್ಕಳಿಗೆ ಬಂದ ಕೂಡಲೇ ಹಾಲು ಕೊಡ್ತೀವಿ. ಬಂದೊಂದು ಸ್ವಲ್ಪ ಹೊತ್ತಲ್ಲಿ ಸ್ವಚ್ಛ ಎಲ್ಲ ನೋಡಿ ಹಾಲು ಕೊಡ್ತೀವಿ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಲ್ಲಿ ಮೊಳಕೆ ಬರ್ತಿದ್ದ ಹೆಸರು ಕಾಳು ಕೊಡ್ತಾಯಿದ್ವಿ. ಅದಾದಮೇಲೆ 1:15ಗೆ ಮಕ್ಕಳಿಗೆ ಬಿಸಿ ಊಟ. ಮತ್ತು 4 ಗಂಟೆಗೆ ಮನೆಗೆ ಹೋಗುವಾಗ ಮಕ್ಕಳನ್ನ ಎಬ್ಸಿ ಮಲಗಿಸಿ ಇರ್ತೀವಿ. ಎಬ್ಸಿ ಚಿಕ್ಕಿ ಕೊಟ್ಟು ಮನೆಗೆ ಕಳಿಸಿ ಕೊಡ್ತೀವಿ. ನಾವು ಮನೆ ಭೇಟೆಗೆಲ್ಲ ಹೋಗ್ತೀವಿ ಟೀಚರು. ಪ್ರತಿ ವಾರದಲ್ಲಿ 2 ದಿವಸ ಮನೆ ಭೇಟೆಗೆ ಹೋಗ್ತೀವಿ. ಗರ್ಭಿಣಿ ಬಾಣಂತಿ ಇರುವ ಮಕ್ಕಳು ಮತ್ತು ಸಾಧಾರಣ ತೂಕ ಇರುವ ಕಡಿಮೆ ಮಕ್ಕಳು ಮನೆಗೆಲ್ಲ ಹೆಚ್ಚು ವಿಸಿಟ್ ಕೊಡ್ತೀವಿ. ಪರಿಸರ ಮಾಲಿನ್ಯ ಉಂಟಾಗುವ ಪ್ರಮುಖ ಕಾರಣ ಪ್ಲಾಸ್ಟಿಕ್ ಬಳಕೆ. ಏಕ ಬಳಕೆಯ ಪ್ಲಾಸ್ಟಿಕ್ ನಿಷೇಧವಾಗಿದ್ದರೂ ಅದಿನ್ನೂ ಬಳಕೆ ಆಗ್ತಾನೇ ಇದೆ. ಪ್ಲಾಸ್ಟಿಕ್ಕಿಗೆ ಪರ್ಯಾಯವಾಗಿ ಇತರ ವಸ್ತುಗಳ ಉಪಯೋಗದ ಬಗ್ಗೆ ಜನರೇ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಇದೀಗ ಈ ವಿಚಾರಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವಂತಹ ಪ್ರಯತ್ನ ನಡೆಯುತ್ತಿದೆ. ಚೌತಿ ಹಬ್ಬ, ದೀಪಾವಳಿ ಇಂಥ ಸಂದರ್ಭಗಳಲ್ಲಿ ಆದಷ್ಟು ಪರಿಸರದಲ್ಲಿ ಕರಗಿ ಹೋಗಬಹುದಾದಂತಹ ಪರಿಸರ ಸಹ್ಯ ವಸ್ತುಗಳ ಬಳಕೆಯ ಬಗ್ಗೆ ಜನರೇ ಆಸಕ್ತಿ ತೋರುತ್ತಿದ್ದಾರೆ. ಗೋಬರ್ನಿಂದ ಗಣೇಶನ ವಿಗ್ರಹ, ಬೊಂಬೆಗಳು, ಗೋಬರ್ನಿಂದ ಹಣತೆ ಈ ರೀತಿ ತಯಾರಿಸಿ ಜನರಿಗೆ ಇದನ್ನೇ ಉಪಯೋಗಿಸುವಂತೆ ಪ್ರಧಾನಮಂತ್ರಿಗಳೇ ಕರೆ ನೀಡಿದ್ದಾರೆ. 1 ಲಕ್ಷ ಗೋಬರ್ ಹಣತೆ ತಯಾರಿಸಿ ಬೆಂಗಳೂರು, ಮೈಸೂರಿನಂತಹ ದೊಡ್ಡ ನಗರಕ್ಕೆ ವಿತರಿಸಿದ ಕೃಷ್ಣ ಅನಂತರಾವ್ ಕೆಂಬಾವಿ
ಇವರು ಕಲಬುರಗಿಯವರು. ಇಂತಹ ಗೋಬರ್ ಹಣತೆ ತಯಾರಿಸಿ ವಿತರಿಸಿದ ಅನಂತರಾವ್ ಅವರು ನಮ್ಮೊಂದಿಗೆ ಹಂಚಿದ ಮಾಹಿತಿ ಇದು. ಈ ಕಸಾಯಿಖಾನೆಗೆ ಹೋಗುವಂಥ ಆಕಳುಗಳನ್ನ ನಾವು ಕಡಿಮೆ ರೇಟ್ನಾಗ ಅವನ್ನ ತಗೊಂತೀವಿ. ನಮ್ಮಲ್ಲಿ 30 ಆಕಳುಗಳು ದೇಸಿ ಆಕಳುಗಳವ. ಅದ್ರಾಗ ಈ ಕಿಲಾರಿ, ದೇವಣಿ ಮತ್ತು ಜವಾರಿ ಈ ತಳಿಗಳನ್ನ ನಂಬಲ್ಲಿ ಅವ. ನಂಬಲ್ಲಿ ಈ ಯಾವ ಆಕಳುಗಳು ಹಾಲನ್ನು ಕೊಡಂಗಿಲ್ಲ, ಅದಕ್ಕೆ ಅವರು ರೈತರು ಮಾರಿರ್ತಾರ. ಆದ್ರ ನಂದು ಏನದ ಅಂತಂದ್ರೆ ಬರೀ ಆಕಳಂದ್ರ ಹಾಲು ಕೊಡುವಂತ ಪ್ರಾಣಿ ಅಲ್ಲ, ಆ ಗೋಮಯ ಗೋಮೂತ್ರದಿಂದ ಹಾಲಿನಕ್ಕಿಂತ ಜಾಸ್ತಿ ಉತ್ಪನ್ನ ಬರ್ತದ ಅಂತ ನನ್ನ ವಿಚಾರ. ಸುಮಾರು 16 ವರ್ಷಗಳಿಂದ ನಾನು ಅನೇಕ ಉತ್ಪನ್ನಗಳನ್ನು ತಯಾರು ಮಾಡಕತ್ತೀನಿ ಗೋಮಯ ಮತ್ತು ಗೋಮೂತ್ರದಿಂದ. ನಾನು ಈ ಗೋಮಯದಿಂದ ಸಾಬೂನು, ದಂತಮಂಜನ ಮತ್ತು ಫೇಸ್ ಪ್ಯಾಕ್, ಮುಖಕಾಂತಿ ಅಂತ ತಿಳ್ಕೊಂಡು ವಿಭೂತಿ, ಭಸ್ಮ, ಕುಂಡಗಳು ಮತ್ತು ಈ ದೀಪಗಳು, ಆಮೇಲೆ ಧೂಪ ಬತ್ತಿ ಅಂತ ತಿಳ್ಕೊಂಡು, ಆಮೇಲೆ ದೇವರ ಮೂರ್ತಿಗಳನ್ನು ತಯಾರು ಮಾಡ್ತೀನಿ, ಆಮೇಲೆ ಹಾರಗಳನ್ನು ತಯಾರು ಮಾಡ್ತೀನಿ. ಗೋಮೂತ್ರದಿಂದ ಅನೇಕ ಥರದ ಅರಕಗಳು ತಯಾರಾಗ್ತಾವ. ಮಜ್ಜಿಗೆಯಿಂದ ತಕ್ರಾಸಾರ ಅಂತ ತಯಾರಾಗ್ತದೆ. ನಮ್ಮಲ್ಲಿ ಸುಮಾರು 6 ನಮೂನ ಗೋಮೂತ್ರ ತಯಾರು ಮಾಡ್ತೀನಿ. ಅಂದ್ರೆ ಪಾರಿಜಾತ ಅರಕ ಅಂತ ತಿಳ್ಕೊಂಡು ಪೇನ್ ಕಿಲ್ಲರ್ ಅಂತ ಕರೀತಾರೆ, ಅದಕ್ಕೆ ನೋವೆಲ್ಲ ಕಡಿಮೆ ಆಗೋಂಥದ್ದು. ಆಮೇಲೆ ಈ ಅಮೃತ ಬಳ್ಳಿ ಅರಕ ತಯಾರು ಮಾಡ್ತೀವಿ, ಪುನರ್ನವ ಅಂತ ತಯಾರು ಮಾಡ್ತೀವಿ. ಆಮೇಲೆ ಅದರಿಂದ ಈ ಹೆಣ್ಮಕ್ಳ ಸಲುವಾಗಿ ನಾರಿ ಸಂಜೀವಿನಿ ಅಂತ ತಿಳ್ಕೊಂಡು, ಸಣ್ಣ ಮಕ್ಕಳ ಸಲುವಾಗಿ ಬಾಲರಸ ಅಂತ ತಿಳ್ಕೊಂಡು, ವಯಸ್ಕರಿಗೆ ಪ್ರಮೇಯರಿ ಅಂತ ತಿಳ್ಕೊಂಡು, ಹಿಂಗ ಅನೇಕ ಉತ್ಪನ್ನಗಳು ಮಾಡಕ್ಕೂ ಬರ್ತಾವ. ಬಟ್ ನಾ ಸದ್ಯಕ್ಕೆ ಮಾಡಕತ್ತಿದ್ದು 22 ಉತ್ಪನ್ನಗಳನ್ನು ತಯಾರು ಮಾಡ್ತೀನಿ. ಒಂದು ಆಕಳ ಬರೀ ತನ್ನ ಜೀವಿತ ಕಾಲಾವಧಿಯಲ್ಲಿ 4.5 5 ವರ್ಷ ಹಾಲು ಕೊಡುತ್ತದೆ. ಬಾಕಿ ಟೈಮಿಗೆ ಆದ್ರೆ ಹುಟ್ಟಲಿಂದ ಸಾವಿನ ತನಕ ಅದು ತನ್ನ ಸಾಯ ತನಕನೂ ಕೂಡ ಗೋಮಯ ಮತ್ತು ಗೋಮೂತ್ರ ಕೊಡುತ್ತದೆ. ಯಾಕಂದ್ರೆ ಹಿಂದಕ್ಕೆ ವೇದಗಳ ಮಂತ್ರದ ಗೋಮಯ ವಸತಿ ಲಕ್ಷ್ಮಿ ಗೋಮೂತ್ರೆ ಧನ್ವಂತರಿ ಅಂತ ತಿಳ್ಕೊಂಡದ ಅರ್ಥ. ಧನ್ವಂತರಿ ದೇವರು ಮೂತ್ರದೊಳಗಿದ್ದಾರ, ಗೋಮಯದಾಗ ಲಕ್ಷ್ಮಿ ಅದ ಅಂದ್ರೆ ಬರೀ ಗೊಬ್ಬರ ಮಾಡಿ ಹೊಲಕ್ ಚೆಲ್ರಿ ಅಂತಲ್ಲ, ಅನೇಕ ಉತ್ಪನ್ನಗಳನ್ನ ಮಾಡಕ್ ಬರ್ತದ. ಈಗ ಜನನು ಕೂಡ ಅದ್ರ ಬೇಡಿಕೆನೂ ಜಾಸ್ತಿ ಆಗ್ಯದ, ಇಲ್ಲಂತಿಲ್ಲ. ನಾವು ಸುಮಾರು ವರ್ಷಗಳಿಂದ ಉದಾಹರಣೆ ಹೇಳ್ಬೇಕಾದ್ರೆ ಪಣತಿ ಮಾಡ್ತಿದ್ವಿ. ಪಣತಿ ನಮ್ಮ ಮನ್ಯಾಗ ನಾವು ಅದನ್ನ ಉರ್ಸ್ಕೊಂತಿದ್ವಿ. ಆದ್ರೆ ಹೋದ ವರ್ಷ ನಾನು ಸುಮ್ಮ ಮಾಡದೆ ನೋಡೋಣ 8,000 ಪಣತಿ ಮಾಡಿದ. ಈ ಟೆಕ್ಕನ್ ಹೆರಲ್ಡ್ ಅಂತ ಇಂಗ್ಲಿಷ್ ಪೇಪರ್ ಮತ್ತು ಪ್ರಜಾವಾಣಿ ಮತ್ತು ಇನ್ನೊಂದು ವಿಜಯವಾಣಿ ಪೇಪರ್ನಾಗ ಅದು ಬಂತು. ಅದ್ರಿಂದ ಮರುದಿವಸ 8,000 ಹಣತೆಗಳು ಹೋಗ್ತು. ಈ ವರ್ಷ ಬೇಡಿಕೆ ಸುಮಾರು ಇಲ್ಲ ಅಂದ್ರೂ ಕೂಡ ನನಗೆ 3 ಲಕ್ಷದ. ಬಟ್ ಕಲಬುರಗಿಯಾಗ ಸಿಕ್ಕಂಗ ಮಳೆಯಾಗಿ ಸಗಣಿ ಎಲ್ಲ ತೊಯ್ದದ. ಈಗ ಏನು ಬೆಂಗಳೂರು ಮೈಸೂರಿಗೆ ನಾನು 1 ಲಕ್ಷ ಪಣತಿ ಕೊಡ್ಬೇಕಾಗ್ಯದ. ಅದಕ್ಕೆ ಬಹಳ ಬೇಡಿಕೆ ಇದೆ. ಆಮೇಲೆ ಈ ಋಣಾತ್ಮಕ ಎನರ್ಜಿ ಅಂತೀರಿ, ನೆಗೆಟಿವ್ ಎನರ್ಜಿ ಅಂತ ಏನು ಅಂತೀರಿ ನೀವು, ಅದು ಈ ಗೋಮಯದಿಂದ ಇರಂಗಿಲ್ಲ. ಅದಕ್ಕೆ ಅನೇಕ ಉತ್ಪನ್ನಗಳನ್ನ ಮಾಡಕ್ ಬರ್ತದ. ಬರೀ ನಾವು ಒಂದು ಆಕಳ ತನ್ನ ಕಾಲಾವಧಿಯಲ್ಲಿ 1 ತಿಂಗಳ 1 ವರ್ಷಕ್ಕೆ ತನ್ನ ಖರ್ಚಾದ ತಕೊಂಡು ತಿಂಗಳಿಗೆ 4,500 ಉತ್ಪನ್ನ ಕೊಡ್ತದೆ. ಇದಕ್ಕೆ ನಾನೇ ಸದ್ಯಕ್ಕೆ 1,500 2,000 ಮಾಡಕತ್ತೀನಿ. ನಾವು ಯಾವ ರೀತಿ ಮಾರ್ಬೇಕನ್ನೋದು ನನಗೆ ಗೊತ್ತಿಲ್ಲ, ಅದು ನನ್ನ ವೈಯಕ್ತಿಕ ವಿಚಾರ. ಆದ್ರೆ ಅಷ್ಟು ಉತ್ಪನ್ನಗಳನ್ನ ಗೋಮಯ ಮತ್ತು ಗೋಮೂತ್ರದಿಂದ ಬರ್ತದೆ. ನೋಡ್ರಿ, ಹಣತೆ ಮಾಡುವ 2 ವಿಧಾನಗಳವ. ಒಂದನೇ ವಿಧಾನ ಅಂದ್ರೆ ಈ ನಾವು ಈ ಗೋಮಯವನ್ನ ಅಂದ್ರೆ ನಾವು ಸಗಣಿ ಅಂತ ಕರಿತೀವಲ್ಲ, ಇದನ್ನ ಸರಿಯಾಗಿ ಒಣಗಿಸಿ ಅದನ್ನ ಪೌಡರ್ ಮಾಡ್ತೀವಿ. ಮೊದಲ ಪೌಡರ್ ಮಾಡಿ ಇದು 1 kg ನಾವೇನ್ ಮಾಡ್ತೇವೆ ಅಂತಂದ್ರೆ ಈ 50 ಗ್ರಾಮ್ ಈ ಗವಾರ್ ಗಮ್ ಅಂತ ಸಿಗ್ತದ. ಇದು ಅಗರಬತ್ತಿ ಮಾಡೋ ಫ್ಯಾಕ್ಟ್ರಿಯಾಗ ಇದನ್ನ ಯೂಸ್ ಮಾಡ್ತಾರೆ ಜಿಗಿ ಇಡಕ್ಕೆ. ಇದನ್ನ ಅದ್ರಾಗ ಸರಿಯಾಗಿ ಕಲಿಸಿ 1 ಅರ್ಧ ಗಂಟೆ ನೆನೆ ಇಡ್ತೀವಿ. ಅದನ್ನ ಚಲೋ ನಾವು ಈ ರೊಟ್ಟಿ ಮಾಡ್ಲಿಕ್ಕೆ ಹ್ಯಾಂಗ್ ಹಿಟ್ಟು ಕಲಿಸ್ತೀವಿ ಆ ರೀತಿ ಕಲಿಸಿಟ್ಟಿರ್ತೀವಿ. ಆಮೇಲೆ ಅದನ್ನ ಮಣಸೋ ವಿಧಾನದಾಗ ಅದನ್ನ ನಾವು 1 ಡಬ್ಬಿಗಳ ಸಾಚ ಮಾಡ್ಕೊಂಡಿವಿ. ಅದನ್ನ ಅದ್ರಾಗ ಹಾಕಿ ಒತ್ತಿ ತೆಗಿತೀವಿ. ಅವು ನೆಳ್ಳಾಗ ಮೊದಲ 6 ಗಂಟೆ ನೆಳ್ಳಾಗ ಒಣಗಿಸ್ತೀವಿ. ಆಮ್ಯಾಗ ಹೋಗಿ ಬಿಸಿಲಿಗೆ ಇಡ್ತೀವಿ. ಹಂಗಾದ್ರೆ ಅವು ಕ್ರ್ಯಾಕ್ ಬಿಡಂಗಿಲ್ಲ, ಎಣ್ಣೆ ಹೀರಂಗಿಲ್ಲ. ಆದ್ರೆ ಇದೇನಪ್ಪಾ ಅಂದ್ರೆ ಒಂದ್ಸಲ ದೀಪದಾಗ ಎಣ್ಣೆ ಖಾಲಿ ಆಯ್ತು, ತುಪ್ಪ ಖಾಲಿ ಆಯ್ತು ಅಂದ್ರೆ ದೀಪ ಸಂಪೂರ್ಣ ಹೊತ್ತು ಉರಿದು ಬಿಡ್ತದೆ, ಅದು ಬರ್ನ್ ಆಗ್ತದೆ. ಅದು ಯಾಕಂದ್ರೆ ಅದು ಸಗಣಿನ ಮಾಡಿದಿರ್ತದೆ. ಆದ್ರೆ ಹಂಗ ನಾವು ಬಿಟ್ಟೇವು ಅಂತಂದ್ರೆ ಉರಿದು ಹೋಗ್ತದೆ. ಅದ್ರ ನೀರಾಗ ಬಿಟ್ಟೇವು ಅಂತಂದ್ರೆ ಅದು ಉರಿಯಂಗಿಲ್ಲ. ದೀಪ ಎಣ್ಣೆ ಕಾಳಾದ್ಮೇಲೆ ಶಾಂತಾಗಿ ನಿಂದಿರ್ತದೆ. ಮತ್ತೆ ನಾವು ಎಣ್ಣೆಗೆ ಹಚ್ಕೋಬಹುದು. ದೀಪಗಳು ಮಾತ್ರ ಒಂದೇ ಸಲ 1 ಟೈಮ್ ಯೂಸ್ ಓನ್ಲಿ. ಯಾಕಂದ್ರೆ ಅವಕ್ಕೆ ಸಗಣಿ ಪ್ಯೂರ್ ಸಗಣಿ ಮಾಡಿದಿರ್ತಾವ. ಮತ್ತೆ ಕುತ್ಕೊಂಡು ಉರೇವಿ ಕೆಳಗೆ ಹಚ್ಚಬೇಕಾದ್ರೆ ನಾವು ಪ್ಲೇಟು ಮತ್ತೆ ಒಂದು ವಸ್ತು ಇಟ್ಕೊಂಡು ಅದನ್ನ ಹಚ್ಬೇಕು. ಯಾಕಂದ್ರೆ ಪರ್ಸಿ ಮೇಲೆ ಸುಟ್ರ ಎಲ್ಲ ಹಾಳಾಗ್ತಾವ. ಪರ್ಸಿ ಏನಾದ್ರು ಇಟ್ಕೋಬೇಕಾಗ್ತದೆ. ಅದಕ್ಕಿಂತ ದೊಡ್ಡ ಸೈಜ್ ದೀಪ ಅಂದ್ರೆ ಉರಿ ಹತ್ತಂಗಿಲ್ಲ. ದೊಡ್ಡ ಸೈಜ್ 2 ನಮೂನ ಮಾಡ್ತೀವಿ ನಾವು. ಇನ್ನ ಒಂದು 2.5 ಸೆಂಟಿಮೀಟರ್ ಒಂದು, ಇನ್ನ 7 ಸೆಂಟಿಮೀಟರ್ 8 ಸೆಂಟಿಮೀಟರ್ ದೊಡ್ಡದೊಂದು ಮಾಡ್ತೀವಿ. ಈ ದೊಡ್ಡದು ಉರಿಯಂಗಿಲ್ಲ, ಜಲ್ದಿ ಉರಿಯಂಗಿಲ್ಲ, ಅದಕ್ಕೆ ಹತ್ಕೊಂಗಿಲ್ಲ, ಎಣ್ಣೆ ಖಾಲಿ ಆದ ನಿಂದಿರ್ತದೆ. ಆದ್ರೆ ಈ ಒಣಸೋ ವಿಧಾನದಾಗ ನೋಡ್ರಿ, ಇದು ಬಹಳ ಏನು ದೊಡ್ಡ ಬ್ರಹ್ಮವಿದ್ಯೆ ಇಲ್ಲ. ನೆಳ್ಳಾಗ ಒಂದ್ ಸ್ವಲ್ಪ ಹೊತ್ತು ಒಣಗಿಸ್ಬೇಕು. 6 ತಾಸು ಆಮೇಲೆ ಬಿಸಿಲಿಗೆ ಒಣಸಿದ್ರೆ ಒಡೆಯಂಗಿಲ್ಲ ದೀಪ. ತುದಿ ಹಾರ್ತಾವ, ದೀಪ ಮಾತ್ರ ಒಡೆಯಂಗಿಲ್ಲ. ಈಗ ಅದಕ್ಕೆ ನಿಮ್ಗೆ
ಈಗ ಖರ್ಚು ಎಷ್ಟು ಬರ್ಬೋದು? ಈಗ ನಾವು ಅದನ್ನ ಎಷ್ಟಕ್ಕೆ ಮಾರಾಟ ಮಾಡ್ಬೋದು? ನೋಡ್ರಿ ಬಹಳ ಸರಳ ಅದ. ಒಂದು ದೀಪದಿಂದ ಏನಿಲ್ಲ ಅಂದ್ರೂ ಕೂಡ ₹1 ಉಳಿತದೆ. ನಾವೀಗ ದೀಪ ನಾವು ₹2.50 ಇಟ್ಟಿವಿ. ₹2.50 ನಮ್ಗೆ ಖರ್ಚು ಅಂದ್ರೆ ಮಾಡೋ ಕೂಲಿ ಎಲ್ಲ ಅದಕ್ಕೆ ಹಾಕೋ ಸಾಮಾನು ಎಣ್ಣೆ ಎಲ್ಲ ಹಿಡ್ಕೊಂಡು ನಮ್ಗೆ ಏನಾದ್ರು ಕೂಡ ₹1.60 ಖಾಲಿ ಆಗ್ತದೆ. 90 ಪೈಸದಿಂದ ₹1 ಉಳಿತದೆ ಹಾಕಿ. ಏನು ಅದ್ರಾಗ ಎರಡು ಮಾತೇ ಇಲ್ಲ. ಈ ಬೆರಣಿ ತಟ್ಟಿ ಸುಮ್ಮಿಗೆ ಬೆರಣಿ ಉರಿಸ್ಬಿಡ್ತಾರಲ್ಲ, ಅದು ಒಂದರ ಮನೆಯಲ್ಲಿ ನಾವು ಅದನ್ನು ವೇಸ್ಟ್ ಮಾಡಿದಾಗ ಆಗಲ್ವಾ? ಬೂದಿ ಎಂದು ಬೇಕಾಗಿಲ್ಲ, ಭಸ್ಮ ಉಪಯೋಗ ಆಗ್ತದೆ ಅದು. ಈಗ ನಾವು ಡಾಕ್ಟರ್ ಎಲ್ಲ ಹೇಳಿದ್ರೆ ಜನ ನಂಬ್ತಾರ ಬಿಡ್ತಾರ ಗೊತ್ತಿಲ್ಲ. ನಮ್ಮ ಮನ್ಯಾಗ ನಾವಂತೂ ಹುಟ್ಟದಾಗ ಹಿಡ್ಕೊಂಡು 54 ವರ್ಷ ನಮ್ಗೆ ಹುಟ್ಟದಾಗ ಹಿಡ್ಕೊಂಡು ನಾವು ಭೀಮಾ ನದಿ ನೀರ ಕುಡಿಯಾಕಿರ್ತೀವಿ. ಒಂದೊಂದ್ಸಲ ರಾಡಿ ಬಂದಿರ್ತಾವ, ಏನೋ ಬಂದಿರ್ತಾವು, ಒಳಗೆ ಒಂದ್ ಅರ್ಧ ಚಮಚ ಬೂದಿ ಹಾಕ್ಬಿಡ್ತೀವಿ. ಸಂಜಿನಾಗ ಮುಂಜಾನೆ ತಿಳಿ ಹಾಕ್ತಾವ, ಕುಡಿತೀವಿ ನಾವು. ಆ ಬೂದಿ ಅಂತೂ ಬಹಳ ಆರೋಗ್ಯಕ್ಕೆ ಚಲೋ ಅದ ಅದು. ಯಾಕಂದ್ರೆ ಆಕಳ ಸಗಣಿ ಬೂದಿ ಬಹಳಷ್ಟು ಪವಿತ್ರ. ಯಾಕಂದ್ರೆ ವಿಭೂತಿ ಮಾಡ್ತೀವಿ ನಾವು. ವಿಭೂತಿ ಗಾತ್ರ ನೋಡಿದ್ರೆ ಭಯ ಅನಿಸ್ತದೆ ನಿಮ್ಗೆ, ಆದ್ರೆ ಅದ್ರ ವೇಟ್ ನೋಡಿದ್ರೆ ಬಹಳ ಕಮ್ಮಿ ಇರ್ತದೆ. ಎಲ್ಲ ಅದ್ರನ್ನ ಉಪಯೋಗ ಮಾಡ್ತೀವ್ರಿ. ನಮ್ಗೆ ಅಂತದೇನು ತೊಂದರೆ ಅನ್ಸಿಲ್ಲ. ಆಮೇಲೆ ಜನ ನಮ್ಮ ಸುತ್ತಮುತ್ತ ಜನ ಅದನ್ನ ಬಳಕೆ ಮಾಡ್ತಾರೆ. ಅದನ್ನ ನಾಟಿ ಹಸುವಿಂದು ವಿಭೂತಿ ನಮ್ಮಲ್ಲೂ ಇಲ್ಲಿ ಬೇಡಿಕೆ ಇದೆ. ವಿಭೂತಿ ಮಾಡೋದು ಹೇಗ್ ಮಾಡ್ತೀವಿ? ಸಮಯ 9 ದಿವಸ ಟೈಮ್ ತಗೋತೇವೆ ನಾವು ವಿಭೂತಿ ತಯಾರಾಗಬೇಕಾದ್ರೆ. ಅಷ್ಟು ಸರಳ ಇಲ್ಲ, ಸ್ವಲ್ಪ 9 ದಿವಸ ಬೇಕ್ರಿ. ಯಾಕಂದ್ರೆ ಮೊದಲ ಅದನ್ನ ನಾವು ಈ ಸಗಣಿಯನ್ನ ನೆಲದ ಮೇಲೆ ಬೀಳಕ್ಕಿಂತ ಮೊದಲ ಹಿಡಿಬೇಕು ಅದನ್ನ. ಅಂದ್ರೆ ಮುಂಜಾನೆ ಆಕಳುಗಳು ಹೆಂಗ ಅಂದ್ರೆ ಎದ್ದು ನಿಂತು ಕೂಡಲೇ ಸಗಣಿ ಮತ್ತು ಗೋಮೂತ್ರ ಕೊಡ್ತಾವ. ಆಮೇಲೆ ಕರ ಬಿಡೋ ಟೈಮಿಗೆ ಗೋಮಯ ಮತ್ತು ಗೋಮೂತ್ರ ಕೊಡ್ತಾವ. ಮೈಕೊಂಡು ಬಂದ ಮೇಲೆ ಗೋಮೂತ್ರ ಕೊಡ್ತಾವ ಸಾಮಾನ್ಯವಾಗಿ. ಅದ್ರ ಟೈಮ್ ನಮ್ಗೆ ಗೊತ್ತಿರ್ತದೆ. ಆ ಟೈಮಿಗೆ ಸಗಣಿಯನ್ನು ಹಿಡಿತೀವಿ. ಈ ಪ್ಲಾಸ್ಟಿಕ್ ಮೇಲೋ ಅಥವಾ ಸೀರೆ ಮೇಲೋ ಅಥವಾ ಈ ಪತ್ರದ ಮೇಲೋ ಹಾಕಿ ಅದನ್ನ ಭರಣಿ ತಡ್ತೀವಿ. ತಟ್ಟಿ ಅದನ್ನ ಸುಡ್ತೀವಿ. ಒಣಗಿದ ಮೇಲೆ 3 ದಿವಸ ಒಣಗಲಿಕ್ಕೆ ಬೇಕು. ಆದ್ಮೇಲೆ ಸುಡ್ತೀವಿ. ಸುಟ್ಟ ಮೇಲೆ 3 ದಿವಸ ನೆನೆ ಇಡ್ತೀವಿ ಅದನ್ನ. ಹಿಂಗ್ ಮಾಡಕ್ಕೆ ಒಟ್ಟು 9 ದಿವಸ ಟೈಮ್ ತಗೋತದ. ಆದ್ರೆ ಪ್ಯೂರ್ ವಿಭೂತಿ ಬರ್ತದ. ಕೆಲವೊಬ್ರು ದೊಡ್ಡ ಮಂದಿ ಹೇಳ್ತಾರ ಅದ್ರಾಗ 40 ಖನಿಜಗಳವ, 20 ಆಕ್ಸೈಡ್ಸ್ಗಳವ ಅಂತ ಹೇಳ್ತಾರೆ. ನಾವೇನು ಲ್ಯಾಬಿಗೆ ಕೊಟ್ಟಿಲ್ಲ, ಟೆಸ್ಟ್ ಮಾಡಿಸಿಲ್ಲ. ಆದ್ರೆ ಮತ್ತೆ ಇದು ಚರಕ ಮತ್ತು ಸುಶ್ರುತ ಸಂಹಿತದೊಳಗೆ ಇದ್ರ ಬಗ್ಗೆ ಉಲ್ಲೇಖ ಆದ್ರೆ ಬೇಕಾದಷ್ಟು. ಅಂದ್ರೆ ವಿಭೂತಿ ನಮ್ಗೆ ಏನಾಗುತ್ತೆ ಅಂದ್ರೆ ಈಗ ಪೇಟೆಗಳಲ್ಲಿ ನಾವು ತಗೊಳ್ಳೋದ್ರಲ್ಲಿ ಏನೇನೋ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ. ಹೌದು ನೋಡ್ರಿ, ಈ ಪಾಲಿಶ್ ರಾಡಿ ಅಂತ ಬರ್ತದ ನಮ್ಮ ಕಲಬುರಗಿ ಒಳಗ, ಸುತ್ತಮುತ್ತ ಹಳ್ಳಿ ಒಳಗ ಈ ಪಾಲಿಶ್ ರಾಡಿ ಪಾಲಿಶ್ ಮಾಡ್ತಾರಲ್ಲ, ಅದ್ರ ರಾಡಿ ಬರ್ತದ. ಅದರಿಂದ ವಿಭೂತಿ ತಯಾರು ಮಾಡ್ತಾರ ಇಲ್ಲಿ. ಆದ್ರ ಪ್ಯೂರ್ ವಿಭೂತಿ ತಯಾರು ಮಾಡ್ಬೇಕಾದ್ರೆ ಹಾಕಲೇಬೇಕು. ನೋಡ್ರಿ, ಶ್ರೇಷ್ಠ ವಿಭೂತಿ ಎದಕ್ಕಂತಾರಂದ್ರೆ 1ನೇದು ಚಿತಾಭಸ್ಮ, 2ನೇದು ಚಿತ್ತಾ ನಕ್ಷತ್ರ ಮೇಲೆ ಸುಟ್ಟಿದ್ದ ಭಸ್ಮ, 3ನೇದು ಏನಪ್ಪಾ ಅಂದ್ರೆ ಯಜ್ಞ ಯಾಗಾದಿಗಳ ಭಸ್ಮ ಅಂತ ತಿಳ್ಕೊಂಡು. ಅದ್ರ ತಕ್ಕ ಪವರ್ ಶಕ್ತಿ ಇದ್ದೇ ಇರ್ತದೆ. ನಮಗ್ ಗೊತ್ತಾಗಿಲ್ಲ, ಕಣ್ಣಿಗೆ ಕಾಣಿಸಂಗಿಲ್ಲ, ನಾವು ಅದನ್ನ ನಂಬಲಿಕ್ಕೆ ಹೋಗಂಗಿಲ್ಲ ಜನ. ಆದ್ರೆ ಜ್ಞಾನದ ದೃಷ್ಟಿಯಿಂದ ತಿಳ್ಕೊಬೇಕಾಗಿತ್ತು ಅಂದ್ರೆ ಈ 3 ಭಸ್ಮಗಳು ಬಹಳ ಉಪಯುಕ್ತವ. ನಾವು ಮಾಡೋದು ಮಾತ್ರ ಚಿತ್ತಾ ನಕ್ಷತ್ರ ಮೇಲೆ ತಿಂಗಳಿಗೆ 1 ಸಲ ಅದನ್ನ ನಾವು ಅಗ್ನಿ ಸ್ಪರ್ಶ ಮಾಡ್ತೀವಿ. 1 ಸಲಕ್ಕೆ ನಾವು 1200 1400 ವಿಭೂತಿಗಳನ್ನ ತೆಗಿತೀವಿ. ನಮ್ಮಲ್ಲಿ 30 ಆಕಳುಗಳವ, ಇಷ್ಟು ಹಾಲು ಕೊಡ್ಲಾರ್ದಂತ ಆಕಳುಗಳವ. ಅದರಿಂದ ನಾವು ಇದನ್ನ ಬಳಕೆ ಮಾಡ್ಕೋತೀವಿ. ಅರ್ಕ ತಯಾರು ಮಾಡ್ತಿರಲ್ಲ, ಅದಕ್ಕೆ ಬೇಕಾದಾಗ ಎಲ್ಲ ವ್ಯವಸ್ಥೆ, ಈ ಬಟ್ಟಿ ಇಳಿಸಿ ಅರ್ಕ ತಯಾರು ಮಾಡೋದು, ಪರಿಶುದ್ಧವಾಗಿ ನೀವು ತಯಾರು ಮಾಡೋದು ಎಲ್ಲ ವ್ಯವಸ್ಥೆ ಇಟ್ಕೊಂಡಿದ್ದೀರಾ ಹಂಗಾರೆ? ಅದು ನಾವು ಗಡಿಗೆ ತಯಾರು ಮಾಡ್ತೀವಿ. ಅದನ್ನ ಸ್ವಲ್ಪ ಮಾಡೋದಕ್ಕೆ ಕಮ್ಮಿ ಮಾಡಿದ್ವಿ. ಯಾಕಂದ್ರೆ ಸಮಯ ಬಹಳ ತಿಂತದ. 1 ಲೀಟರ್ ಗಡಿಗೆ ಒಳಗೆ ಮಾಡ್ಬೇಕಾದ್ರೆ ಏನಿಲ್ಲ ಅಂದ್ರೂ ಕೂಡ ನಾವು 3 ತಾಸ ಉರಿ ಒಂದ ನಮ್ಮನ್ನ ಇಟ್ಕೊಂಡು ಹೋಗಕ್ಕೆ ತಡ ಆಗ್ತದೆ. ಈ ಕುಕ್ಕರ್ನಾಗ ಮಾಡ್ತಾರ ಅರಕ್ಕೆ. ದೊಡ್ಡ ಕುಕ್ಕರ್ಗಳು ಬಂದಾವ. ನಾವು 1-2-3 ಕಡೆ ಗೋಶಾಲೆಗಳಲ್ಲಿ ಹೋದಲ್ಲಿ ನೋಡ್ಕೊಂಡ್ ಬಂದಿವಿ. ದೊಡ್ಡ ಸ್ಟೀಲಿನ ಕುಕ್ಕರ್ ಮಾಡ್ತಾರ. ಬಟ್ ಅಷ್ಟು ಪವರ್ ಅದ್ರಾಗ ಇರಂಗಿಲ್ಲ. ಯಾಕಂದ್ರೆ ಅನ್ನ ನೋಡ್ರಿ, ಬೊಗಣ್ಯಾಗ ಅನ್ನ ಮಾಡ್ರಿ ಮತ್ತೆ ಕುಕ್ಕರ್ನಾಗ ಅನ್ನ ಮಾಡ್ರಿ, ಅಕ್ಕಿ ಒಂದ ಇರ್ತದೆ. ಆದ್ರೆ ಕುಕ್ಕರ್ನಾಗ ಅನ್ನ ತಿಂದ್ರೆ ಮನುಷ್ಯನ ಆರೋಗ್ಯ ಖಾಸಿರಂಗಿಲ್ಲ. ಒಲಿ ಮೇಲೆ ಮಾಡಿದ ಅನ್ನ, ಬೊಗಣ್ಯಾಗ ಮಾಡಿದ ಅನ್ನ ಬಹಳ ರುಚಿ ಆಗ್ತದ, ಮನುಷ್ಯಾಗ ಖುಷಿ ಅನಿಸ್ತದ. ಅಂದ್ರೆ ಈ ಬೇರೆ ಬೇರೆ ಅರ್ಕ ಹೇಳಿದ್ರಲ್ಲ, ಅರ್ಕದಲ್ಲೂ ನೀವು 5-6 ಬಗೆ ಮಾಡ್ತಿದ್ದೀರಾ? ಅಂದ್ರೆ ಅದಕ್ಕೆ ಬೇರೆ ಬೇರೆ ಔಷಧಿಗಳೆಲ್ಲ ಹಾಕೋದಿದ್ಯಾ? ಹೌದು, ಹಾಕ್ಬೇಕಾಗ್ತದೆ. ಅದು ಬರೀ ಅರಕ ಅಂದ್ರೆ ಗೋಮೂತ್ರ ಹಾಕಿ ಕುದಿಸೋದಂತ ಅಲ್ಲ. ಅದ್ರಾಗ ಅದರದೇ ಆದಂತ ವಸ್ತುಗಳು ಹಾಕೋದಿರ್ತದ. ಅದ್ರ ಬಗ್ಗೆ ಪುಸ್ತಕಗಳವ, ಆಯುರ್ವೇದ ಶಾಸ್ತ್ರದಲ್ಲವ. ಅವನ್ನ ಹಾಕಿ ನಾವು ಮಾಡಿದೆವು ಅಂತಂದ್ರೆ ಅದಕ್ಕೆ ರಿಸಲ್ಟ್ನು ಅದ. ಯಾಕಂದ್ರೆ ನಾವು ಹೇಳಿದ್ರೆ ಅದನ್ನ ವೈಜ್ಞಾನಿಕ ದೃಷ್ಟಿಯಿಂದ ತೋರ್ಸುವಂದ್ರ, ಅದು ಸಾಕ್ಷಿ ಸಮೇತ ತೋರ್ಸಂದ್ರ ನನಗ್ ಬರ್ಲಿಕ್ಕಿಲ್ಲ. ಯಾಕಂದ್ರೆ ನಾವು ಹಳ್ಳಿಯಾಗಿರೋರು ಅದು ಬಂದು ಪಟ್ಟಣದಾಗ ಲ್ಯಾಬಿಗೆ ಹೋಗಿ ಟೆಸ್ಟ್ ಮಾಡ್ಸೋದು ಆಗಿಲ್ಲ ನಮಗೆ. ಆದ್ರೆ ನಾವು ಸುತ್ತಮುತ್ತ ಮಂದಿಗೆ ಆರಾಮಿರ್ಲಾರ್ದಾಗ ನಮ್ಮ ಮನೆಯ ಮಂದಿಗೆ ತಗೊಂಡು ಬಂದೀವಿ. ನಾವು ಇಂಗ್ಲೀಷ್ ಡಾಕ್ಟರ್ ಹತ್ರ ನಾವು ಹೋಗಿ ಯಪ್ಪ ಅಂತ ನಿಂದ್ರಕ್ ಆಗಂಗಿಲ್ಲ ಮನಸ್ಸು. ನಮ್ಮಲ್ಲೇ ಔಷಧ ದೊಡ್ಡ ಫ್ಯಾಕ್ಟ್ರಿ ಇದ್ದಂಗೆ ಇರ್ತದೆ, ನಾವ್ ಯಾಕೆ ಹೋಗೋಣ ಅಂತ ನಾವು ಅಂತೀವಿ. ಅಂದ್ರೆ ನೀವು ಹೇಳ್ತ ಪ್ರಕಾರ ಈಗ ನಾವು ಹಂಗಾದ್ರೆ ಹಸು ಹಾಲು ಕೊಡ್ತಾ ಇಲ್ಲ, ಹಂಗಾಗಿ ಅದು ಏನು ಉಪಯೋಗಕ್ಕಿಲ್ಲ, ನಮ್ಗೆ ಬರೀ ಖರ್ಚು. ಆಮೇಲೆ ಗಟ್ಟು ಕರು ಬಂದ್ಬಿಟ್ರೆ ಅದು ನಮ್ಗೆ ಸುಮ್ಗೆ ಸಾಕೋದೇ ಖರ್ಚು, ಅದರಿಂದ ಏನ್ ಪ್ರಯೋಜನ ಇಲ್ಲ ಅಂತ. ಹಂಗಾದ್ರೆ ನೀವು ಹೇಳೋ ಪ್ರಕಾರ ಅದರಲ್ಲಿ ಎಲ್ಲಾ ರೀತಿಯ ಲಾಭನೂ ನಮ್ಗೆ ಹಸುವಿನಿಂದ ಪಡಿಲಿಕ್ಕೆ ಸಾಧ್ಯ ಇದೆ, ಹಾಲು ಕೊಡದೇ ಇದ್ರು. ಹೌದೌದು.
ಈಗ ನೋಡ್ರಿ ಜನ ಅಂದ್ರೆ ಒಂದ ನಿಮಿಷನಾಗ ಹೇಳ್ತೀನಿ ನಿಮ್ಗ, ಜನ ಕಟ್ಟಗರಿಗೆ ಅಂದ್ರೆ ಈ ಕಸಾಯಖಾನೆಗೆ ಆಕಳ ದನಗಳನ್ನ ಯಾಕೆ ಮಾರ್ತಾರ? ಅವಕ್ಕ ಹಾಲು ಕೊಡಂಗಿಲ್ಲ ಅಥವಾ ಅವಕ್ಕ ಮೇವು ಹಾಕೋದಾಗಂಗಿಲ್ಲ ಅಂತ ಮಾರ್ತಾರ. ಯಾವಾಗ ರೊಕ್ಕ ಬರ್ತದ್ರಿಂದ ಹಣ ಬರ್ತದ ಗೊತ್ತಾದ್ರ ಹಸು ಮಾರ್ಲಿಕ್ಕೆ ಇವ್ರು ತಯಾರಾಗಂಗಿಲ್ಲ, ಕಸಾಯಖಾನೆದವರು ಕಡೆಯಂಗಿಲ್ಲ. ಬಟ್ ಜನರಿಗೆ ಅದನ್ನ ಮೊದಲು ತಿಳಿಸ್ಬೇಕಾಗ್ತದ. ಈ ರೀತಿ ಮಾಡಿದ್ರೆ ಈ ರೀತಿ ರೊಕ್ಕ ಬರ್ತದ ಅಂತ ತಿಳ್ಕೊಂಡು ಒಂದ್ ದೃಷ್ಟಿಕೋನದಿಂದ ನೋಡಂಗಿಲ್ಲ. ಅವ್ರು ರೊಕ್ಕ ಬೇಕು ಮೊದಲು, ಎಲ್ಲರಿಗೂ ನಮಗೂ ಹುಡ್ಕೊಂಡು ಎಲ್ಲರಿಗೂ ರೊಕ್ಕ ಬೇಕಂತ ಇರ್ತದೆ ತಲೆಯಾಗಿ. ಇದ್ರ ಸಂಗಾತ ಹೇಳ್ತೀನಿಲ್ಲ, ಒಂದ್ ಆಕಳಿಂದ ತಿಂಗಳಿಗೆ 4,000 ರೂಪಾಯಿ ಇನ್ಕಮ್ ಬರ್ತದೆ ಅಂತಂದ್ರೆ ಒಂದ್ 20 ಆಕಳ ಕಟ್ಟಿದ್ನಪ್ಪ ಅಂದ್ರೆ ಬೆಂಗಳೂರಿನಾಗಿರೋ ಇಂಜಿನಿಯರ್ ರೊಕ್ಕ ಗಳಿಸಲಿಕ್ಕೆ ಸಾಧ್ಯ ಇದೆ ಮನುಷ್ಯ ಹಳ್ಳಿಯಾಗಿದ್ದವನು ಕೂಡ. ನಮ್ಗೆ ಇನ್ನೇನು ಅದು ಮಾರ್ಕೆಟ್ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅಷ್ಟೇ. ನಮ್ಗೆ ಅದೊಂದು ಬರಂಗಿಲ್ಲ, ಪಟ್ಟಣಕ್ಕೆ ಬರ್ಬೇಕು, ಕೇಳ್ಬೇಕು, 108 ಲೈಸೆನ್ಸ್ ತಗಸು, ಅದು ತಗಸು, ಇದು ತಗಸು ಅಂತ ಹೇಳ್ತಾರೆ. ಆ ವ್ಯವಹಾರದಾಗ ನಾವೇನೋ ಹಿಂದಿರ್ಬಹುದು. ಬಟ್ ಗೋ ಸಂಪತ್ತು ನಂಬಲ್ಲಿ ಇದ್ದಾಗ ನಾವೇನು ಹಿಂದಂತ ಮಾತಾಡ್ಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ನಮ್ ಸಂಪತ್ತಿ ಹಿಂದಕ್ಕೆ ತನ್ನ ಆಸ್ತಿ ಅಂತಸ್ತನ್ನು ಗೋ ಸಂಪತ್ ಮೇಲೆ ಅಳಿತಿದ್ರಂತ ರಾಮಾಯಣ ಮಹಾಭಾರತ ಕೇಳ್ತೀವಿ. ಈ ನಂಬಲ್ಲೂ 30 ಆಕಳ ಅಂದ್ರೆ ನಾನು ಶ್ರೀಮಂತ ಅಂತ ತಿಳ್ಕೊತೀನಿ. ಯಾವಾಗ್ಲೂ ಕೇವಲ ಆಕಳಗಳ ಸಲುವಾಗಿ ಹುಲ್ಲನ್ನು ಹಾಕ್ತೀನಿ. ಆಮೇಲೆ ನಾನು ನನ್ನ ಕುಟುಂಬ ಕೂಡಿ ಇದ್ದು ಈ ಎಲ್ಲಾ ವಸ್ತುಗಳನ್ನ ತಯಾರು ಮಾಡ್ತೀವಿ. ಸಾಬೂನ, ದಂತ ಮಂಜ, ನಮ್ಮ ತಂಗಿ ಮಗ ಒಬ್ಬ ನಮ್ಮ ಸಂಗಾತಿ ಇದ್ದಾನೆ, ನನ್ನ ಮಗಳಿದ್ದಾಳೆ. 4 ಜನ ಕೂಡಿ ದಿನ ಏನಿಲ್ಲಂದ್ರೂ ಕೂಡ ನಾವು ಈಗ ಸದ್ಯಕ್ಕೆ ನೋಡಿ ದೀಪಾವಳಿ ಆರ್ಡರ್ ಭಾಳ ಅಂತಿಸ್ಕೊಂಡು ಹಗಲ ರಾತ್ರಿ ಕೂತ್ ಮಾಡಿದ್ರೆ ನಮ್ಗೆ 800 ಒಬ್ಬೊಬ್ಬರು 600 800 ದೀಪಗಳನ್ನ ಮಾಡ್ತೀವಿ. ಬೇಡಿಕೆ ಅದ ಇಲ್ಲ ಅಂತಿಲ್ಲ, ಜನರಿಗೆ ಹೆಂಗ್ ಮುಟ್ಟಿಸ್ಬೇಕನ್ನ ನಮಗ್ ಗೊತ್ತಿಲ್ಲ ಅಷ್ಟೇ. ಆದ್ರೆ ನನಗ್ ಕೇಳಿದ್ರಂತೂ ಈ ಆಕಳ ಕಸಾಯಖಾನೆ ಕಳಿಸ್ತಾರ ಯಾಕೆ ಕಳಿಸ್ತಾರ ಅಂತ ಸ್ವಲ್ಪ ವಿಚಾರ ಮಾಡಿ ನೋಡಿದ್ರೆ ಈ ದೊಡ್ಡ ಮಂದಿ ಸ್ವಲ್ಪ ವಿಚಾರ ಮಾಡ್ಬೇಕು. ಬರೀ ಗೋ ಸಂರಕ್ಷಣೆ ಅದು ಇದು ದೊಡ್ಡ ಭಾಷಣ ಬೇಕದಕ್ಕಿಂತ ಮೊದಲ ತಾಯಿ ಬೇರೆ ಎಲ್ಲದ ಅದಕ್ಕೆ ತಿಳ್ಕೊಲಿಕ್ಕೆ ಪ್ರಯತ್ನ ಮಾಡಿದ್ರೆ ಯಾರು ಆಕಳ ಕಸಾಯಖಾನೆ ಕಳ್ಸಂಗಿಲ್ಲ. ಯಾಕಂದ್ರೆ ತನ್ನ ಜೀವಿತಾವಧಿಯಲ್ಲಿ ಹೇಳಿದೆ ನಾನು, ಇದಕ್ಕಿಂತ ಮೊದಲು ಕೇವಲ 4.5 5 ವರ್ಷ ಮಾತ್ರ ಆಕಳ ಹಾಲು ಕೊಡ್ತದ. ಆದ್ರೆ ಹುಟ್ಟಿನಿಂದ ತನ್ನ ಮರಣ ತನಕನೂ ಕೂಡ ಗೋಮಯ ಗೋಮೂತ್ರ ಕಂಪಲ್ಸರಿ ಕೊಡ್ತದೆ. ನೀವು ನಂಬಲ್ಲಿ ಹಳ್ಳಿಯಾಗ ಏನ್ ಮಾಡ್ತಾರ, 30 ರೂಪಾಯಿ ಲೀಟರ್ ಹಾಲು ಮಾರ್ತಾರ. ನಂಬಲ್ಲಿ 30 ರೂಪಾಯಿ ತಗೊಂಡೋಗಿ ಪಟ್ಟಣದಾಗ ಅದನ್ನ 80 ರೂಪಾಯಿ ಮಾರ್ತಾರ. ಅವರು ನಡಬರ್ಕಿನವ್ರು 50 ರೂಪಾಯಿ ಗಳಿಸ್ತಾರ. ಸರಿ, ಗಳಿಸ್ಲಿ, ಅವ್ರವ್ರ ವ್ಯವಹಾರ ಅವ್ರು ಮಾಡ್ಕೋತಿರ್ತಾರೆ. ಬಟ್ ಗೋಮಯ ಇಲ್ಲ ಅಂದ್ರೆ ಕೂಡ ದಿವ್ಸಕ್ಕೆ 6 ರಿಂದ 8 ಕಿಲೋಮೀಟರ್ 8 kg ಕೊಡ್ತದ. ಆಮೇಲೆ ಗೋಮೂತ್ರ ಇಲ್ಲ ಅಂದ್ರೆ ಕೂಡ 6 ಲೀಟರ್ 5 ಲೀಟರ್ 4.5 ಲೀಟರ್ 5 ಲೀಟರ್ ಒಂದು 100 ತಳಿಗಳ ಮೇಲೆ ನೋಡಿ ಗೋಮೂತ್ರ ಕೊಡ್ತಾವ. ನಾವು 4 ಲೀಟರ್ ನಾವು ಗೋಮೂತ್ರ ಇಟ್ಟೇವೆ ಅಂದ್ರೆ ಅದ್ರಾಗ 2 ಲೀಟರ್ ಬರ್ತದೆ. 250 ರೂಪಾಯಿ 2 ಲೀಟರ್ ಗೋಮೂತ್ರ ಅದಕ್ಕೆ ಬರ್ತದೆ. 250 ರೂಪಾಯಿಗೆ ಮಾಡಿದ್ರೆ 500 ರೂಪಾಯಿ ಬರೀ ಗೋಮೂತ್ರದ ಬರ್ತದೆ ನಮ್ಗೆ. ಹಾಲಿಂದ ಬರೋದೇ 60 ರೂಪಾಯಿ, ಇದ್ರದ್ದು ಬರೋದು 500 ರೂಪಾಯಿ. ಜನ ತಿಳ್ಕೊಂಡ್ರಂದ್ರೆ ಆಮೇಲೆ ಎಲ್ಲಾರು ತಗೊಳಿಕತ್ತಾರ್ರಿ. ಈಗ ಅದ್ರ ಬಗ್ಗೆ ಸ್ವಲ್ಪ ಮಂದಿ ತಿಳುವಳಿಕೆ ಹೊಂಟದ, ತಗೊಳಿಕತ್ತಾರಿಲ್ಲ ಅಂತಿಲ್ಲ. ನಮ್ಮನ್ನು ಬೇಡಿಕೆ ಸಿಕ್ಕಂಗದ. ಆದ್ರೆ ನನಗೇನಂದ್ರೆ ಎಲ್ಲಾ ಗೋಶಾಲದವರು ಅಥವಾ ಆಕಳ ಕಟ್ಟದವ್ರಿ, ಗೋಶಾಲ ಅಂದ್ರೆ ಕೇವಲ ಗೋಶಾಲನೆ ಅಂತಲ್ಲ, ನನ್ನ ವಿಚಾರ ಪ್ರಕಾರ ಗೋಶಾಲೆಯಲ್ಲಿ ಆಕಳುಗಳು ಇರಬಾರ್ದು ಅಂತ, ವೃದ್ಧಾಶ್ರಮದಲ್ಲಿ ಅವ್ವ ಅಪ್ಪ ಇರಬಾರ್ದು ಅಂತ, ಅನಾಥಾಶ್ರಮದಲ್ಲಿ ಮಕ್ಕಳು ಇರಬಾರ್ದು ಅಂತ. ಯಾಕಂದ್ರೆ ನಮ್ ಒತ್ತಡ ಅಂತ ತಿಳ್ಕೊಂಡು ಒಯ್ದು ಎಲ್ಲೆಲ್ಲ ನಾವು ಹಾಳು ಮಾಡ್ಲಿಕತ್ತೀವಿ. 2 ಆಕಳ ಕಟ್ಟದವನು ಕೂಡ ಅವ ಗೋಪಾಲಕನೇ. ಅವನಿಗೆ ಒಂದು ಮಾಡೋ ವಿಧಾನವನ್ನ ಕಲಿಸಿದ್ರೆ ತನ್ನ ಪೂಜೆವನ್ನ ಮಾಡ್ಕೋತಾನ, ಯಾಕೆ ಮಾಡ್ಕೊಂಗಿಲ್ಲ? ಈಗ ಹಣತೆಗೆ ನಿಮ್ಗೆ ಒಂದಷ್ಟು ಬೇಡಿಕೆ ಬರ್ತಲ್ಲ, ಅದರ ಪ್ರಯತ್ನ ನೀವೇ ಮಾಡಿದ್ದ ಅಥವಾ ಹೇಗೆ ಬೇರೆ ಬೇರೆ ಬಾಯಿಂದ ಬಾಯಿ ಪ್ರಚಾರ ಆಗಿ ಬರ್ತಾ? ನಮ್ಮ ಮನ್ಯಾಗ ನಾವು ಸಣ್ಣವರಿದ್ದಾಗ ನಮ್ಮ ಹಿರಿಯರು ಏನ್ ಮಾಡ್ತಿದ್ರಿ, ಹಸಿ ಹೆಂಡಿ ಒಳಗ ಎಣ್ಣೆ ಮತ್ತು ಅಥವಾ ತುಪ್ಪ ಹಾಕಿ ದೀಪಾವಳಿ ಟೈಮಿಗೆ ಆಮೇಲೆ ಹಬ್ಬ ಹರಿದಿನಗಳಲ್ಲಿ ನಮ್ಮ ಮನೆ ಹತ್ರ ಆ ಸಗಣಿಯಿಂದ ಮಾಡಿಸ್ತಿದ್ರು. ಮಣ್ಣಿನ ಹಣತಿ ಉಪಯೋಗ ಮಾಡ್ತಿದ್ದಿಲ್ಲ ನಮ್ಮ ಮನ್ಯಾಗ. ಅದನ್ನ ನಾವು ನೋಡ್ತಿದ್ದೀವಿ. ನೋಡ್ಕೋತ ನಮಗೆ ಬಂತು ಒಂದು ಮನ್ಯಾಗ ಹಿಂಗಿನ ಡಬ್ಬ ಅಂತ ಪ್ಲಾಸ್ಟಿಕ್ ಡಬ್ಬ ಇದ್ದು, ಅದ್ರಾಗ ಹತ್ತಿ ಮಾಡಮಂತ ತಿಳ್ಕೊಂಡು ಪ್ರಯತ್ನ ಮಾಡಿದ್ವಿ. ಬರ್ಲಿಕ್ಕತ್ತು. ಆದ್ರೆ ಯಾರಿಗೂ ಹಿಂಗ್ ಮಾರಾಟ ಹೆಂಗ್ ಮಾಡ್ಬೇಕನ್ನೋದು ಗೊತ್ತಿರಲಿಲ್ಲ. ನಮ್ಮ ಮನ್ಯಾಗ ಉಪಯೋಗ ಮಾಡ್ತಿದ್ವಿ. ಆಜು ಬಾಜುದವ್ರು ಬೆಳೆದ್ರೆ ಒಂದು 20-30 ದೀಪಗಳನ್ನ ಕೊಡ್ತಿದ್ವಿ. ಹೋದ ವರ್ಷ ಏನಾಗಲ್ಲ ಮಾಡಮಂತ ತಿಳ್ಕೊಂಡು 4 ಕಡೆ ಓಡಾಡರಿ ಕೇಳಮಂತ ತಿಳ್ಕೊಂಡು ಒಂದು ಮಾಡಿದ್ವಿ. ಯಾರೋ ಒಬ್ರು ಹಿಂಗುಲಾಬಿಕ ಅಂತ ಆಯುರ್ವೇದಿಕ್ ಕಾಲೇಜ್ ಇದೆ ನಮ್ಮಲ್ಲಿ, ಅಲ್ಲಿ ಟೀಚರ್ ಅಂದ್ರಂತ, ಇಲ್ಲ ಇವು ದೀಪಗಳು ಯಾವಾಗ್ಲೂ ನಾವು ಬೆಳಗೋದು ಗೋಮಯದಾಗೆ ಮಾಡಬೇಕು ಅಂತ ತಿಳ್ಕೊಂಡು ಅವ್ರು ಬಂದಿದ್ದಕ್ಕೆ ನಮ್ಮಲ್ಲಿ ಹಣತೆಗಳು ಹೋಗ್ಲಿಕ್ಕತ್ತು. ಈಗ ಬೇಡಿಕೆ ಸಿಕ್ಕಂಗದ, ಹಣತೆ ಮಾಡಿ ಕೊಡೋಂತ ಶಕ್ತಿ ನನ್ನ ಬಲ್ಲಿ ಇಲ್ಲ. ಒಂದಷ್ಟು ಜನ ಸೇರಿ ಮಾಡಿದ್ರೆ ಇನ್ನೊಂದಷ್ಟು ತಯಾರು ಮಾಡಬಹುದು. ಸರಳ ನೋಡ್ರಿ, ನಮ್ ಸುತ್ತಮುತ್ತ ಹಳ್ಳಿಗಳನ್ನ ಈ ನಂದು ಒಂದು ಗೋದಾಮ ಅಂತದ. ನನ್ನ 2 ಹಳ್ಳಿಗಳನ್ನ ನಾನು ದತ್ತಕ್ಕೆ ತಗೊಂಡು ಅವರಿಗೆ ಸಣ್ಣ ಈ ಮೋಲ್ಡ್ಗಳನ್ನ ಮಾಡಿ ಅವರಿಗೆ ಕೊಟ್ಟು, ನೀನ್ ಹಣತೆ ಮಾಡಪ್ಪ, ನಿನ್ನ ಬಲ್ಲಿ ನಾನು 1 ರೂಪಾಯಿ ಕೊಂಡು ತಗೊಂತೀನಿ ಅಂತಂದ್ರೆ ಅವ ದಿವ್ಸಕ್ಕೆ 300-400 ಹಣತೆ ಮಾಡಿದಂದ್ರೆ ಅವನಿಗೆ ದುಡ್ಡು ಕೊಟ್ಟು ತಗೊಂಡೇವಂದ್ರೆ, ಈಗ ಸರ್ಕಾರದ ಕಡೆಯಿಂದ ಎಲ್ಲ ಇವು ಏನೋ ದೇವಾಲಯಗಳಿಗಿರ್ತಾವಲ್ಲ, ಎಂಡೋಮೆಂಟ್ ಅವೇನೇನೋ ಇರ್ತಾವಲ್ಲ 108, ಅಲ್ಲಿ ಲಕ್ಷ ದೀಪೋತ್ಸವ ಮಾಡ್ತಾರ. ಅವು ಬೇರೆ ಬೇರೆ ಹಣತೆಗಳು ಉಪಯೋಗ ಮಾಡಿ ಪರಿಸರ ಮಾಡೋದಕ್ಕಿಂತ ಇದು ಪ್ಯೂರ್ ಆಕ್ಸಿಜನ್ ಬಿಡ್ತದ. ಈ ದೀಪಗಳನ್ನ ಬೆಳಗಿದ್ರೆ ಅವರು ಗೋರಕ್ಷಣೆ ಮಾಡಿದಂಗ ಆಗ್ತದ, ಅವ್ರ ರೈತಾಪಿ ವರ್ಗ ಬದುಕದಂಗ ಆಗ್ತದ, ಮತ್ತ ವಾತಾವರಣ ಶುದ್ಧ ಇದ್ದಂಗ ಆಗ್ತದೆ, ಎಲ್ಲರಿಗೂ ಅನುಕೂಲ ಅದ. ಈ ಉತ್ಪನ್ನಗಳನ್ನ ದೊಡ್ಡ ಮಂದಿ ತಿಳ್ಕೊಂಡ್ರೆ ಸಹಕಾರ ಮಾಡಿದ್ರೆ ಚಲೋ ಆಗ್ತದೆ.
ಧನ್ಯವಾದ. ಬಹಳ ಒಳ್ಳೆ ಮಾತುಗಳನ್ನ ಹೇಳಿದಿರಿ. ನಮಸ್ಕಾರ, ಧನ್ಯವಾದ. ವರ್ಷ ಕಳೆದಂತೆ ನಮಗೆ ಜಲಕ್ಷಾಮದ ಅನುಭವ ಆಗ್ತಾ ಇದೆ. ಇದಕ್ಕೂ ಕಾರಣ ನಾವೇ. ಅಂತರ್ಜಲ ಹೆಚ್ಚಿಸುವಲ್ಲಿ ನಮ್ಮ ಪ್ರಯತ್ನ ಈವರೆಗೆ ನಡೆದದ್ದು ಬಹಳ ಕಡಿಮೆ. ನಾವಿನ್ನೂ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಹರಿವ ನೀರು ತಡೆದು ನೀರು ಇಂಗುವಂತೆ ಮಾಡಬೇಕಾಗಿದೆ. ಬನ್ನಿ ಮಳೆ ಕೊಯ್ಲು ಮಾಡೋಣ. ಹರಿದುದರಲಿ ನಾಳೆಗಷ್ಟು ಉಳಿಸೋ ದಾರಿ ತಿಳಿಯದಿದೆ. ಕಾಡಿನಿಂದ ಇಳಿವ ನೀರು ತೆಪ್ಪಗಿಳಿದು ಸಾಗುತ್ತಿದೆ. ಮನೆಯ ಸುತ್ತಮುತ್ತ ನೀರು ಹರಿದು ತೋಡು ಸೇರುತ್ತಿದೆ. ಮನೆಯ ಸುತ್ತಮುತ್ತ ನೀರು ಹರಿದು ತೋಡು ಸೇರುತ್ತಿದೆ. ಮಳೆ ಕೊಯ್ಲು ಮಾಡೋಣ ಬನ್ನಿರೋ, ನೆಲದ ಜಲಮಟ್ಟ ಮೇಲೆತ್ತ ಬನ್ನಿರೋ. ಮಳೆ ಕೊಯ್ಲು ಮಾಡೋಣ ಬನ್ನಿರೋ, ಬನ್ನಿರೋ. ನಿಮ್ಮ ಮನೆಯ ಸುತ್ತ ನೀರು ಬತ್ತದಂತೆ ನೋಡಿಕೊಳ್ಳಿ. ಬಾವಿಯಲ್ಲಿ ನೀರ ಹೊರತೆ ಆರದಂತೆ ಜತನ ತಾಳಿ. ಬಾವಿ ಸುತ್ತ ಇಂಗು ಗುಂಡಿ ತೋಡಿ ನೀರು ತುಂಬಿ ಬಿಡಿ. ಗದ್ದೆ ಬಳಿ ಕೆರೆಯ ದಡದಿ ಹರಿವ ನೀರ ತಡೆದು ಬಿಡಿ. ಗದ್ದೆ ಬಳಿ ಕೆರೆಯ ದಡದಿ ಹರಿವ ನೀರ ತಡೆದು ಬಿಡಿ. ಮಳೆ ಕೊಯ್ಲು ಮಾಡೋಣ ಬನ್ನಿರೋ, ನೆಲದ ಜಲಮಟ್ಟ ಮೇಲೆತ್ತ ಬನ್ನಿರೋ. ಮಳೆ ಕೊಯ್ಲು ಮಾಡೋಣ ಬನ್ನಿರೋ, ಬನ್ನಿರೋ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯಡಿ ರಾಜ್ಯಾದ್ಯಂತ ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣಾ ಘಟಕಗಳನ್ನು ಸ್ಥಾಪಿಸಲು ಕ್ರಮ ಕೈಗೊಂಡಿದೆ. ಈ ಮೂಲಕ ಕರ್ನಾಟಕದ ಪ್ರತಿಯೊಂದು ಗ್ರಾಮವನ್ನು ತ್ಯಾಜ್ಯ ಮುಕ್ತ, ಸ್ವಚ್ಛ, ಸುಂದರ ಮತ್ತು ಆರೋಗ್ಯಪೂರ್ಣ ಮಾಡುವ ಉದ್ದೇಶ ಈ ಯೋಜನೆಯದು. ಸ್ವಚ್ಛ ಸಂಕೀರ್ಣ ಇದು ಘನ ಮತ್ತು ತ್ಯಾಜ್ಯ ನಿರ್ವಹಣಾ ಘಟಕಗಳ ವಿನ್ಯಾಸವಾಗಿದ್ದು, ತ್ಯಾಜ್ಯ ವಸ್ತುಗಳನ್ನು ವಿಂಗಡಿಸಿ, ಸಂಸ್ಕರಿಸಿ, ಉನ್ನತೀಕರಿಸಿದ ಮತ್ತು ಉಪಯುಕ್ತ ದಿನನಿತ್ಯದ ವಸ್ತುಗಳನ್ನಾಗಿ ಪರಿವರ್ತಿಸಲಾಗುತ್ತದೆ. ಇಲ್ಲಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವ ವ್ಯವಸ್ಥೆ ಇರುತ್ತದೆ. ಸ್ವಚ್ಛ ಸಂಕೀರ್ಣ ಇದೊಂದು ಜ್ಞಾನದ ಕಣಜವಾಗಲಿದೆ. ನಿಮ್ಮ ಗ್ರಾಮವನ್ನು ಸ್ವಚ್ಛವಾಗಿರಿಸಲು ಪ್ರತಿಯೊಬ್ಬರೂ ಮುಂದಾಗಿ ಸ್ವಚ್ಛೋತ್ಸವ ಆಚರಣೆಯಲ್ಲಿ ಪಾಲ್ಗೊಳ್ಳಿ. ಸ್ವಚ್ಛೋತ್ಸವ ನಿತ್ಯೋತ್ಸವವಾಗಲಿ. ನೀವು ಉತ್ಪಾದಿಸುವ ತ್ಯಾಜ್ಯವನ್ನು ಮನೆಯ ಹಂತದಲ್ಲಿಯೇ ಹಸಿ ಮತ್ತು ಒಣ ತ್ಯಾಜ್ಯವನ್ನಾಗಿ ವಿಂಗಡಿಸಿ. ಹಸಿ ತ್ಯಾಜ್ಯದಿಂದ ಗೊಬ್ಬರ ಮಾಡಿ ನಿಮ್ಮ ತೋಟಕ್ಕೆ ಬಳಸಿ. ಒಣ ತ್ಯಾಜ್ಯವನ್ನು ಸಂಗ್ರಹಿಸಿ ಸ್ವಚ್ಛ ವಾಹಿನಿಗೆ ನೀಡಿ. ಯಾವುದೇ ರೀತಿಯ ತ್ಯಾಜ್ಯ ಅಥವಾ ಕಸದ ರಾಶಿಗೆ ಬೆಂಕಿ ಹಚ್ಚಬೇಡಿ.
ಜಲಮೂಲಗಳಲ್ಲಿ ತ್ಯಾಜ್ಯ ಅಥವಾ ಪ್ಲಾಸ್ಟಿಕ್ ಎಸೆಯಬೇಡಿ. ಪ್ಲಾಸ್ಟಿಕ್ ಬಳಕೆ ಬೇಡ. ಪರ್ಯಾಯ ಪರಿಸರ ಸ್ನೇಹಿ ವಸ್ತು ಬಳಸಿ. ಊರು ಪಂತಿ ತಿಂದೊಂಡೆನೋ ದೂಜಿಕೆ ಮೈರೆ, ಮುಗುರು ಪಂತಿ ತಿಂದೊಂಡೆನೋ ದೂಜಿಕೆ ಮೈರೆ, ಮುಗುರು ಪಂತಿ ತಿಂದೊಂಡೆನೋ ದೂಜಿಕೆ ಮೈರೆ, ಮುಗುರು ಪಂತಿ ತಿಂದೊಂಡೆನೋ ದೂಜಿಕೆ ಮೈರೆ, ಮರಾಯಿದ ಮಡ್ಡಿ ತಿಂದೆ ದೂಜಿಕೆ ಮೈರೆ, ಮರಾಯಿದ ಮಡ್ಡಿ ತಿಂದೆ ದೂಜಿಕೆ ಮೈರೆ, ಕಲ್ಲಾಡಿದ ನೀರು ಪರಿಯೇ ದೂಜಿಕೆ ಮೈರೆ, ಕಲ್ಲಾಡಿದ ನೀರು ಪರಿಯೇ ದೂಜಿಕೆ ಮೈರೆ, ಊರು ಪಂತಿ ತಿಂದೊಂಡೆನೋ ದೂಜಿಕೆ ಮೈರೆ, ಮುಗುರು ಪಂತಿ ತಿಂದೊಂಡೆನೋ ದೂಜಿಕೆ ಮೈರೆ, ಮುಗುರು ಪಂತಿ ತಿಂದೊಂಡೆನೋ ದೂಜಿಕೆ ಮೈರೆ, ಮುಗುರು ಪಂತಿ ತಿಂದೊಂಡೆನೋ ದೂಜಿಕೆ ಮೈರೆ, ಗಟ್ಟಾನನ ಜತೆ ನಮಗೆ ದೂಜಿಕೆ ಮೈರೆ, ಗಟ್ಟಾನನ ಜತೆ ನಮಗೆ ದೂಜಿಕೆ ಮೈರೆ, ಅಜ್ಜೆ ಗೊಂಜಿ ಮೊಗರುತ್ತಿದೆ ದೂಜಿಕೆ ಮೈರೆ, ಅಜ್ಜೆ ಗೊಂಜಿ ಮೊಗರುತ್ತಿದೆ ದೂಜಿಕೆ ಮೈರೆ, ಏದ ಬಲ್ಲ ಮಗ ದೂಜಿಕೆ ಮೈರಾ, ಏದ ಬಲ ಮಗ ದೂಜಿಕೆ ಮೈರಾ, ಏದ ಬಲ ಮಗ ದೂಜಿಕೆ ಮೈರಾ, ಏದ ಬಲ ಮಗ ದೂಜಿಕೆ ಮೈರಾ, ಕಾಡು ದಂಚಿ ಪೋವಡ ಮಗ ದೂಜಿಕೆ ಮೈರಾ, ಕಾಡು ದಂಚಿ ಪವಡ ಮಗ ದೂಜಿಕೆ ಮೈರಾ, ಪಿಲಿಕುಲನ ಬಯಲೊಂಡು ದೂಜಿಕೆ ಮೈರಾ, ಪಿಲಿಕುಲನ ಬಯಲೊಂಡು ದೂಜಿಕೆ ಮೈರಾ, ಪುಣಿಯೆ ಪೋಲ ಪುಣಿಯೆ ಬಲ ದೂಜಿಕೆ ಮೈರಾ, ಪುಣಿಯೆ ಪೋಲ ಪುಣಿಯೆ ಬಲ ದೂಜಿಕೆ ಮೈರಾ, ಮೆಲ್ಲ ಪೋದು ಮೆಲ್ಲನೆ ಬಲ ದೂಜಿಕೆ ಮೈರಾ, ಮೆಲ್ಲನೆ ಪೋದು ಮೆಲ್ಲನೆ ಬಲ ದೂಜಿಕೆ ಮೈರಾ. ಕಾಡೂರು ಗ್ರಾಮ ಪಂಚಾಯತಿನ ಘನ ಹಾಗೂ ದ್ರವ ತ್ಯಾಜ್ಯ ಸಂಪನ್ಮೂಲ ನಿರ್ವಹಣಾ ಘಟಕ ಇದೀಗ ಸ್ವಚ್ಛ ಸಂಕೀರ್ಣವಾಗಿ ಅಭಿವೃದ್ಧಿ ಹೊಂದಿದೆ. ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ವಚ್ಛತೆಗೆ ನೀಡಿರುವ ಆದ್ಯತೆಯ ಬಗ್ಗೆ ಗುತ್ತಿಗೆದಾರ ಪ್ರಕಾಶ್ ಅವರು ಹೇಳುವ ಮಾತುಗಳನ್ನು ಕೇಳೋಣ. 2018ರಲ್ಲಿ ನಮ್ಮ ಪಂಚಾಯತಿ ಇವುಗಳನ್ನ ಬಾಡಿಯವರೆಲ್ಲ ಒಳ್ಳೆ ಮೆಂಬರ್ಸ್ ಎಲ್ಲ ಇದ್ದು ಸ್ವಲ್ಪ ಎಲ್ಲ ಉತ್ಸಾಹಿ ತರುಣರು. ಹಾಗೆ ನಮ್ಮ ಪಿ ಡಿ ಒ ಆದ ಮಹೇಶ್ ಹೇಳಿದ್ರೆ ಅವರು ಭಾರಿ ಇದ್ರ ಬಗ್ಗೆ ಎಲ್ಲ ಭಾರಿ ಸ್ವಚ್ಛತೆ ಬಗ್ಗೆ ಭಾರಿ ಇಂಟ್ರೆಸ್ಟ್ ತಗೊಂಡು ಇಲ್ಲಿ ಒಂದು ಘಟಕ ಮಾಡಬೇಕಂತ, ಯಾವುದು ಸ್ವಚ್ಛತಾ ಇದಕ್ಕೆ ಸಂಪನ್ಮೂಲ ಘಟಕ. ಅದಕ್ಕೆ ಏನಾಯ್ತು ಅಂದರೆ ಜಾಗದ ಪ್ರಾಬ್ಲಮ್ ಅಂತ ಒಂದು ಸಲ ಆಲೋಚನೆ ಆಯ್ತು. ಕಡೆ ನಾನೊಂದು ಐಡಿಯಾ ಹೇಳಿದೆ, ಹಳೆಯ ಪಂಚಾಯತ್ ಕಟ್ಟಲು ಜಾಗ ಉಂಟಲ್ಲ ಅಲ್ಲೇ ಮಾಡುವ, ಅಲ್ಲಿ 30 ಸೆಂಟ್ಸ್ ಜಾಗ ಉಂಟು, ಅಲ್ಲಿ ಏನಾದ್ರು ವ್ಯವಸ್ಥೆ ಮಾಡಿ ಏನಾದ್ರು ಡೋನರ್ ಹತ್ರ ಕಲೆಕ್ಷನ್ ಮಾಡಿಕೊಂಡು, ಯಾಕಂದ್ರೆ ನಮ್ಮದು ಯಾವುದೇ ಕಮರ್ಷಿಯಲ್ ಇಲ್ಲ ನಮ್ಮ ಪಂಚಾಯತಲ್ಲಿ, ಇನ್ಕಮ್ ಇಲ್ಲ. ಆದ ಕಾರಣ ಯಾಕಂದರೆ ಡೋನರ್ ನೋಟ್ ಮಾಡಿ, ಡೋನರು ಸಹ ಕಡಿಮೆ ನಮ್ಮಲ್ಲಿರೋದು, ದೊಡ್ಡ ಇದ್ದಾರೆ ಯಾರೂ ಇಲ್ಲ. ಆದರೂ ಕೆಲವು ಡೋನರ್ ಸಣ್ಣ ಸಣ್ಣ ಡೋನರ್ನೆಲ್ಲ ಹಿಡ್ಕೊಂಡು ಈ ಸ್ಟಾರ್ಟ್ ಮಾಡುವಾಗೆಲ್ಲ ಕಟ್ಟಡನೆಲ್ಲ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಕೆಲವರೆಲ್ಲ ಡೋನರ್ಲ್ಲ ಕೊಟ್ಟರು ಸ್ವಲ್ಪ. ಮತ್ತು ನಾವೆಲ್ಲ ಒಟ್ಟು ಮಾಡಿಕೊಂಡು ಒಂದು ಸ್ಟಾರ್ಟ್ ಅಂತ ಒಂದು ಕಸದ ವಿಲೇವಾರಿ ಘಟಕವನ್ನು ಸ್ಟಾರ್ಟ್ ಮಾಡಿದ್ವಿ. ಆವಾಗ ಏನಂದರೆ ನಮ್ಮ ಪಂಚಾಯತಲ್ಲೂ ಹೆಚ್ಚು ಅದ್ರ ಬಗ್ಗೆ ಕಸದ ಬಗ್ಗೆ ಅಷ್ಟು ಇದಿರಲಿಲ್ಲ. ಕಡೆಗೆ ಜನರ ಹತ್ರ ಹೇಳ್ತು, ಜನರು ಫಸ್ಟ್ ಒಂದು ಸ್ವಲ್ಪ ಇದು ಮಾಡಿದ್ರು. ಯಾಕಂದರೆ ಯಾಕೆ ನಾವು ದುಡ್ಡು ಕೊಡೋದು ಒಂದು 30 ರೂಪಾಯಿ, ನಾನು ಹೇಳಿದೆ ದಿನಕ್ಕೆ 1 ರೂಪಾಯಿ, 30 ರೂಪಾಯಿ ಹೊರ ಇಲ್ಲ. ಯಾಕೆ ನೀವು ದಿವಸಕ್ಕೆ ಎಷ್ಟೋ ಖರ್ಚು ಮಾಡ್ತೀರಿ, 30 ರೂಪಾಯಿ ಅಂತ ಒಂದು ಸಲ ಮೀಟಿಂಗ್ ಕರೆದು ನಾವೆಲ್ಲ ಪಂಚಾಯತ್ ಮೆಂಬರ್ ವಿಚಾರ ಹೇಳ್ತು. ಅದರಲ್ಲಿ ಹೆಚ್ಚಿನವರು ಸಾಧಾರಣ 90% ಜನರು ಅದರಲ್ಲಿ ಇನ್ವಾಲ್ವ್ ಆದರು. ಅದು ಎಲ್ಲೋ ಒಂದು 10% ಜನರು ಸ್ವಲ್ಪ ಅದರಲ್ಲಿ ಕೆಲವರು ಇವಾಗ ಸ್ವಲ್ಪ ಸುಧಾರಿಸಿದ್ದಾರೆ, ಕೆಲವರು ಇದ್ದಾರೆ ಹಾಗೆ. ಆದರೆ ಯಾಕಂದರೆ ಇದು ಮಾಡಿದಾಗ ನಮಗೆ ಯಾಕಂದರೆ ಸ್ಟಾರ್ಟ್ ಮಾಡುವಾಗ ಏನೂ ಇರಲಿಲ್ಲ ಅಂದರೆ ಏನೂ ಇಲ್ಲ ಆಗಿತ್ತು. ಆದರೆ ಇವಾಗ ನಮ್ಮ ಪಂಚಾಯತ್ ಪಿ ಡಿ ಅವರು ಬೇರೆ ಬೇರೆ ಅನುದಾನ ಇದು ಮಾಡ್ಕೊಂಡು ಬಂದು ಮಾಡಲಿಕ್ಕೆ ಒಂದು ಸ್ವಲ್ಪ ಅಭಿವೃದ್ಧಿ ಕೊಡಲಿಕ್ಕೆ ಮಾಡಿದರು. ನಾವು ಅದಕ್ಕೆ ಫುಲ್ ಸಪೋರ್ಟ್ ಕೊಡ್ತೇವೆ ಅವರಿಗೆ, ಸಂಪನ್ಮೂಲ ಮಾಡಬೇಕು. ಅದರಿಂದ ಈ ಸರ್ಕಾರ ಏನು ಮಾಡ್ತಂತ ನಮ್ಮ ಪಂಚಾಯತು 2 ಬಾರಿ ಗಾಂಧಿ ಪ್ರಶಸ್ತಿ ತಗೊಂತು. ಎಲ್ಲ ಪಂಚಾಯತ್ ಏರಿಯಾದಲ್ಲಿ ಕೆಲಸ ನೋಡಿ ಗಾಂಧಿ ಗ್ರಾಮ ಪ್ರಶಸ್ತಿಯನ್ನು ತಗೊಂಡ್ರು. ಅದ ನಂತರ ಇದರಲ್ಲಿ ಸಂಪನ್ಮೂಲ ಇದರಲ್ಲೂ ನಮ್ಮದು ಸೆಕೆಂಡ್. ಈ ಬ್ರಹ್ಮಾವರ ತಾಲೂಕಲ್ಲಿ ವಾರಂಬಳ್ಳಿ ಬಿಟ್ಟ ನಂತರ ನಮ್ಮದು ಕಾಡೂರು ಸೆಕೆಂಡ್ ಆಗಿದೆ. ಆದರೆ ವಾರಂಬಳ್ಳಿ ಆದ್ರದ್ದು ಇನ್ಕಮ್ ಏರಿಯಾ, ಅದರಲ್ಲಿ ಮಾಡಿದರೆ ಏನೂ ಮಾಡ್ಬೋದು, ಅದು ಅಷ್ಟು ಅಭಿವೃದ್ಧಿ ಹಾಗೆ ಉಂಟು. ಅದು ನಮ್ಮಲ್ಲಿ ಇವರು ಮಹೇಶ್ ಬಿಡಿ ಇಲ್ಲಿರ್ಲಿಕ್ಕೆ ಹೋಗಿ ಅವರು ಅದ್ರ ಬಗ್ಗೆ ಫುಲ್ ಇನಿಷಿಯೇಟ್ ತಗೊಂಡು ಒಳ್ಳೆ ರೀತಿಯಾಗಿ ಇದು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಸರ್ಕಾರವು ಏನು ಮಾಡ್ತಂದ್ರೆ ಲಾಸ್ಟ್ ನಮ್ಮ ಇದೆಲ್ಲ ನೋಡಿ ನಮಗೆ ಒಂದು 20,000 ಅನುದಾನ ಅಂತ ಒಂದು ಕೊಡ್ತೇವೆ ಅಂತ ಅದು ಮಾಡಿ ಅದು ಮಾಡಿದರು. ಅದರಲ್ಲಿ ಒಂದು ಗಾಡಿ ತಗೊಂತು. ಫಸ್ಟ್ ಬಾಡಿ ಗಾಡಿಯಲ್ಲಿ ಮಾಡ್ತಾ ಉಂಟು ಎಲ್ಲ ಕಸವನ್ನು. ಬಾಡಿ ಗಾಡಿಯಲ್ಲಿ ನಮಗೆ ವರ್ಕೌಟ್ ಆಗೋದಿಲ್ಲ, ಯಾಕಂದರೆ ಬಾಡಿಗೆ ಕೊಡಬೇಕಲ್ಲ, ಅದು ಆಗೋದಿಲ್ಲ. ಇವಾಗ ಅಂದರೆ ಒಂದು ಗಾಡಿ ಸಹ ನಮ್ಮದು ಪಂಚಾಯತಿದ ಆದ ಕಾರಣ ಪಂಚಾಯತ್ನಲ್ಲಿ ಈಗ ಯಾವುದೇ ಒಂದು ಕಸ ತರಲಿಕ್ಕೆ ಎಲ್ಲೇ ಒಳಗಡೆ ಹೋಗಲಿಕ್ಕೆ ಆ ಬಾಡಿ ಗಾಡಿಯವರು ಒಳಗಡೆ ಹೋಗೋದಿಲ್ಲ, ಮನೆ ಹತ್ರ ಹೋಗೋದಿಲ್ಲ. ಇದು ನಮ್ಮದೇ ಗಾಡಿ ಅದಕ್ಕೆ ಒಳಗೆ ಹೋಗಿ ಅದರಲ್ಲಿ ನಮ್ಮಲ್ಲಿ 3 ನಿರ್ವಾಹಕರಂತ ಹೇಳಿದರೆ ನಮ್ಮ ಹೆಸರು ಭಾರಿ ಇಂಟ್ರೆಸ್ಟರು. ಯಾಕಂದರೆ ಅವರು ಈ ಕಸ ಅಂತ ಒಂದು ನಿಗ್ಲೆಕ್ಟ್ ಮಾಡಲೇ ಇಲ್ಲ ಕೆಲಸ ಮಾಡಲಿಕ್ಕೆ. ಅದರೊಳಗೆ ಸದಾಶಿವನು ಅವ ಭಾರಿ ಇಂಟ್ರೆಸ್ಟ್ ಅದ್ರ ಬಗ್ಗೆ, ಅಂದರೆ ಅಷ್ಟು ಅನುಭವ, ಜನರನ್ನು ಆ ರೀತಿ ಮನದಟ್ಟು ಮಾಡಿ ಇದು ಮಾಡ್ತಾಯಿದ್ದ. ಹಾಗೆ ಹೇಳಲಿಕ್ಕೆ ಅಂದರೆ ಅಷ್ಟು ಅಭಿವೃದ್ಧಿ. ಮತ್ತು ನಮ್ಮಲ್ಲಿ ಈಗ ಏರಿಯಾ ಅಂದರೆ ಎಲ್ಲ ಜನರಿಗೊಂದು ಖುಷಿ ಇದೆ, ಯಾಕೆ ಸ್ವಚ್ಛ ಆಯ್ತಂತ. ಈಗ ಸ್ವಚ್ಛ ಮಾಡಿದ್ದು ನೋಡಿಯೂ
ಈ ನಿಮ್ಮ ಕಸ ವಿಲೇವರು ಇದ್ದಾರಲ್ಲ, ಈ ಗುಜ್ರಿಯವರು ಒಂದು ಸಲ ಏನು ಮಾಡಿದ್ರು ಅಂತಾರೆ, ಅವರು ಬೇಡದಿದ್ದ ಕಸ, ಅವ್ರು ಬೇಕಾದ ಕಸ ಎಲ್ಲ ಸೇಲ್ ಮಾಡ್ತಾರೆ. ಬೇಡದಿದ್ದ ಕೆಲ ಕಸ ಅದು ನಿಮ್ಮ ಸಾಲಿಗ್ರಾಮದ ಅಂತಂದು ನಮ್ಮ ರೋಡ್ ಸೈಡಲ್ಲಿ ಹಾಕಿ ಹೋದ್ರೆ, ರೋಡ್ ಸೈಡಲ್ಲಿ ಅದನ್ನು ಕಡೆ ನಾವು ಪಾಯಿಂಟ್ ಔಟ್ ಮಾಡ್ತೀವಿ. ಪಂಚಾಯತ್ ಮೆಂಬರ್ಗಳು, ನಾನು ಮತ್ತು ಪಿ ಡಿ ಅವರು ಒಂದು ದಿವಸ ಹಿಡಿಬೇಕಾಯ್ತು. ಅಷ್ಟು ಚೀಟಿ ಸಿಕ್ತು ಒಬ್ರದ್ದು ಸಾಲಿಗ್ರಾಮದವ್ರು, ಅವ್ರಿಗೆ ಫೋನ್ ಮಾಡ್ತು. ಅದನ್ನು ನಾನೇ ತರ್ತೇನೆ ಅಂತ ಹೇಳಿದೆ. ಯಾಕಂದ್ರೆ ಗುಜ್ರಿಯವರಿಗೂ ನೀವು ಇದು ಮಾಡೋದು ಬೇಡ, ನೀವು ಇದು ಮಾಡೋದು ಬೇಡ, ನಾನೇ ಅದನ್ನ ಕಡೆ ಅವ್ರನ್ನ ವಾಪಸ್ ತಗೊಂಡು ವ್ಯವಸ್ಥೆ ಮಾಡಿದ್ರು. ಅಷ್ಟು ಕ್ಲೀನ್ ಮಾಡಿಸಿಕೊಟ್ರು. ಮತ್ತು ಮತ್ತೊಬ್ಬರು ಕೊಕ್ಕರ್ಣೆಯಿಂದ ಒಬ್ಬರು ಕಸ ತಂದು ನಮ್ಮಲ್ಲಿ ಹಾಕಲಿ ಶುರು ಮಾಡಿದ್ರು. ಅದನ್ನು ಕಡೆಗೆ ಬೆನ್ನತ್ತೆ ಇದು ಮಾಡಿ ಆ ರೀತಿಯೆಲ್ಲ ಮಾಡಿ ನಾವು ಪಂಚಾಯತ್ ಒಂದು ಕ್ಲೀನ್ ಮಾಡಲಿಕ್ಕೆ ಸ್ಟಾರ್ಟ್ ಭಾರಿ ಕಷ್ಟ ಆಗಿದೆ. ಭಾರಿ ಅಂದರೆ ಪಂಚಾಯತ್ ನಮ್ಮ ಪಿ ಡಿ ಒಬ್ಬರು ಒಳ್ಳೆಯ ಒಂದು ಇದರ್ಲಿಕ್ಕೆ ಹೋಗಿ ಅದರೊಟ್ಟಿಗೆ ಮೆಂಬರ್ಸ್ ಅದು ಬಾಡಿ ಒಬ್ಬರು ಅವ್ರು ಹೇಳಿ ಇವ್ರು ಕೇಳ್ತಾರೆ, ಇವ್ರು ಹೇಳಿದವರು ಅಷ್ಟೊಂದು ಹೊಂದಾಣಿಕೆ. ಸ್ವಚ್ಛೋತ್ಸವ ನಿತ್ಯೋತ್ಸವ ಮಾತು ಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಇದು ಇಂದಿನ ರೇಡಿಯೋ ಸರಣಿ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ.